ಇಲ್ಲಿ ಮಾತ್ರ ಸರ್ ಇಂಥ ಪ್ರದೇಶದಲ್ಲಿ ಇಷ್ಟು ಹಚ್ಚ ಹಸಿರು ನಾನು ನೋಡ್ತಾ ಇರೋದು ಇದೇ ಫಸ್ಟ್ ನಾನು. ನಮಸ್ಕಾರ ಕೆ ಎಲ್ಲ ಹಿಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ? ಪೋಖ್ರಾದಲ್ಲಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ಯಾರಡೈಸ್ ಬೋಟಿಕ್ ಹೋಟೆಲ್. ಈ ಹೋಟೆಲ್ನ ಮಾಡ್ಕೊಂಡಿದ್ವಿ, ಸಗದಾಗಿತ್ತು ಆ್ಯಕ್ಚುಲಿ. ಸೊ ಇದ್ರ ಮಧ್ಯದಲ್ಲಿ ಬೆಳಗ್ಗೆ ಇದನ್ನು ನೋಡಿದೆ ನೋಡಿ. ನಾನು ಅದೆಷ್ಟೋ ವರ್ಷಗಳಾಗಿತ್ತು ಇದನ್ನು ನೋಡಿ. ಬರಲ್ವಾ ಇದು? ಸೈಡಿಗೆ ಬಿಡೋಣ ಅಂದರೆ ವಾವ್, ಏನು ಸಖತ್ತಾಗಿದೆ ಅಲ್ಲ. ಈ ಕಡೆ ಬಿಡೋಣ ಪಾಪ, ನೆಮ್ಮದಿಗೆ ಹೋಗಲಿ ಆ ಕಡೆಗೆ. ಓಕೆ, ಎಸ್. ವಿಚಾರ ಏನು ಅಂತಂದರೆ, ನೆನ್ನೆ ನಾನೇನು ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಫುಲ್ ಟೆನ್ಷನಲ್ಲಿದ್ದೆ. ಬಟ್ ಇವತ್ತು ಶುರು ಮಾಡ್ತಾಯಿದ್ದೀನಿ ಮತ್ತೆ. ಸೊ ಇವತ್ತು ಪ್ಲ್ಯಾನ್ ಏನು ಅಂತಂದರೆ, ನಮ್ಮದು ಇಲ್ಲಿಂದ ಸೀದಾ ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಮುಕ್ತಿನಾಥಕ್ಕೆ ಹೋಗ್ತೀವಿ. ಈಗ ಮುಕ್ತಿನಾಥಕ್ಕೆ ಹೋಗ್ಬೇಕು ಅಂತಂದರೆ ನಾವು ಒಂದಷ್ಟು ಲಗೇಜಸ್ಗಳನ್ನ ಕಡಿಮೆ ಮಾಡಬೇಕು. ಯಾಕಂತಂದರೆ ಈಗ ಎರಡೇ ಗಾಡೀಲಿ ಅಷ್ಟೇ ನಾವು ಹೋಗೋದು. ಸೊ ಒಂದು ಕಾಳನ ಜೊತೆ, ಇನ್ನೊಂದು ನಮ್ಮ ಗಜ, ನಮ್ಮ ಚಂದ್ರು ಸರ್ ಅವ್ರದ್ದು ಎರಡೇ ಗಾಡೀಲಿ ಮಾತ್ರ ಹೋಗೋದು. ಸೊ ಇದನ್ನು ಮತ್ತು ಇವ್ರದ್ದು ಯಾರ್ದು ನಮ್ಮ ಇವತ್ತು ರಾಘವೇಂದ್ರ ಸರ್ದು ಮತ್ತು ನಮ್ಮ ಮಂಜುನಾಥ್ ಸರ್ದನ್ನು ತಗೊಳಕ್ಕೆ ಹೋಗಲ್ಲ. ಸೊ ಇದಿಷ್ಟು ನಮ್ಮ ಪ್ಲ್ಯಾನಲ್ಲಿದೆ, ಆಯಿತಾ. ಇನ್ನೊಂದಷ್ಟು ಬಟ್ಟೆ ತಗೊಂಡು ಹೋಗೋಣ ಅಂತ ಬಂದೆ. ಸೊ ಇಲ್ಲಿ ಸ್ನಾನ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಜಿಸ್ಪ ಅಲ್ಲ, ಜೋಮ್ಸಮ್ ಅಂತ ಸೊ ಅಲ್ಲೆಲ್ಲ ಹೋಯ್ತು ಅಂತಂದರೆ ಸ್ವಲ್ಪ ಕಷ್ಟ ಇದೆ. ಟೆಂಪ್ರೇಚರು ಸ್ವಲ್ಪ ಮೈನಸ್ ಹೋಗುತ್ತೆ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಎಸ್, ಸೊ ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ರೂಮು ಸಾಕಾಗಿದೆ ಅಂದ್ಕೊಳ್ಳಿ. ಒಳ್ಳೆ ಪ್ರಾಪರ್ಟಿ ಮಾಡಿದ್ದೀವಿ ಈ ಸಲೂನವೇ, ಹಾಗಾಗಿ ಟೆನ್ಷನ್ ಇಲ್ಲ, ಆಯಿತಾ. ಈಗ ಇಲ್ಲಿ ಫೋನ್ ಪೇ ಮಾಡ್ತೀರಾ? 203 ಅವ್ರ एक रूम था ना? नवीन हाँ, नवीन, ये नवीन एसपी है, नमन नहीं है, नवीन एसपी इंडिया 33 दो रूम था. नवीन यस. 201 और 203 को ले रहा हूँ. नमन ಅಂತ ಹಾಕ್ಬಿಟ್ಟವ್ರೆ. भाई इधर लॉन्ड्री है? ನಾವು ಅಂಡರ್ವೇರ್ ನೋಡಿ ಇಲ್ಲಿ ಹೋಗ್ಕೊಂಡು. लॉन्ड्री वो नहीं करेगा, हमारा वॉश कर दिएगा, लाएगा, बस वो नहीं करेगा. मीन्स गेस्ट के प्रेस नहीं करेगा. हाँ, प्रेस तो नहीं चाहिए. हाँ, लेकिन 300 रुपीज 1 किलो लेगा. 1 किलो को 300 है. ಅಲ್ಲೂ ಅಷ್ಟೇ. ಇಲ್ಲಿ 300 ಅಂದ್ರೆ ಕಮ್ಮಿ ಸರ್. ಮೈಸೂರಲ್ಲೇ ನಮ್ಮಿದೆ. ಈಗ ठीक है, मेरा एक बैग है, आपको देता हूँ. कल मैं ले आके लेता हूँ. यस, कितना होगा इसको? ये अभी ये धोके वेट करके बाद ठीक है, यूज करके लेके आए. ठीक है ಓಕೆ. ಸೊ ಕೊಟ್ಟಾಯಿತು. ಈಗ ನಮ್ಮ ಕೆಲಸ ಏನು ಅಂತಂದರೆ ಸೀದಾ ಹೋಗಿ ಲ್ಯಾಪ್ಟಾಪ್ ತಗೊಂಡು ಮತ್ತೆ ವಾಪಸ್. ಡ್ರೆಸ್ಗಳದ್ದು ಟೆನ್ಷನ್ ಇಲ್ಲ, ಇಲ್ಲಿ ಲಾಂಡ್ರಿಗಳದ್ದು ಕಡಿಮೆ ಇದೆ, 300 ರೂಪಾಯಿ ಇದೆ. ಟೈಮ್ ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ಕರೆಕ್ಟಾಗಿ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಎರಡೇ ಕಾರಲ್ಲಿ ಹೋಗ್ತಾ ಇರೋದು. ಒಂದು ಹೈಲಕ್ಸು, ಇನ್ನೊಂದು ಜಿಮ್ನಿ. ಯಾಕೆ ಅಂತಂದರೆ ಮುಕ್ತಿನಾಥ್ದು ಫುಲ್ಲು ಇದಿರುತ್ತೆ, ಲೈಕ್ ಯಾವ ಥರ ಅಂತಂದರೆ ಸಿಕ್ಕಾಬಟ್ಟೆ ಆಫ್ ರೋಡ್ ಇರುತ್ತೆ. ಹಂಗಾಗಿ ನಾನು ಆದರ್ಶ ಅವರು ಮತ್ತು ಬಾಟ್ಲ್ ಆರ್ಡರ್ ಇಲ್ಲ, ಹಾಗೆ ಸೀಟ್ ಮೇಲೆ ಇಟ್ಕೊಳ್ಳಿ, ಸೀಟ್ ಖಾಲಿಯದಲ್ಲ ಇಟ್ಕೊಳ್ಳಿ. ಮುಕ್ತಿನಾಥ್ ಪ್ಯಾಲೇಸ್, ಮುಕ್ತಿನಾಥ್ ಟೆಂಪಲ್ ನೋಡಿದ್ರ ಹಂಗೆ 5 ಗಂಟೆ 2 ಗಂಟೆ ಹೋಗೋಕ್ಕೆ. ಬನ್ನಿ ಹೋಗೋಣ. ಸೊ ಒಂದು ಸ್ವಲ್ಪ ದೂರ ಬರ್ತಾ ಇದ್ದಂಗೆ ಇಲ್ಲೊಂದು ಕಡೆಗೆ ಸ್ಟಾಪ್ ಹಾಕಿ ಇಲ್ಲೊಂದು ಅಂಗಡಿ ಇತ್ತು. ಸೊ ಅಲ್ಲಿ ಫುಡ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ. ಮಳೆ ನೋಡಿ ಹೆಂಗೆ ಹೊಡಿತಾ ಇದೆ ಅಂತ. ಸೊ ಪೋಖ್ರಾ ಫುಲ್ ಹಿಂಗೇನೆ ಮಳೆನೇ. ಲೆಟ್ಸಿ ನೋಡ್ಬೇಕು ಹೆಂಗೆ ಅಂತ. ಒಂದು ಮಾತು ಕೇಳಿದ್ರು ಆಗುತ್ತೆ. ಭಯ್ಯ पोखरा का रास्ता कैसा है? पोखरा तो पोखरा से मुक्तिनाथ का, हाँ जमसम का अभी तो ठीक है, चल रहा, जा रहा है गाड़ी. लैंडस्लाइड है? नहीं है, अभी तो नहीं. अच्छा है. ऐसा के लिए ना वो 103 ट्रैफिक का नंबर है. 103 हाँ 103 जी. हाँ, उसे पता करिए तो आपको वो इन्फॉर्मेशन मिलेगा. ठीक है धन्यवाद. 103 और 100. ಓಕೆ, ಥ್ಯಾಂಕ್ ಯು ಸೊ ಮಚ್. ಎಸ್ ನೋಡಿ, ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ 103 ಕಾಲ್ ಮಾಡಿ ಅವ್ರು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ, ನೋಡೋಣ ಏನು ಅಂತ. ಇಲ್ಲಿ ನಮ್ಮ ಟೀಮ್ ಅವರೆಲ್ಲ ಆಲ್ರೆಡಿ ತಿಂಡಿಗೆ ರೆಡಿ ಇದ್ದೀವಿ. ಬಟ್ ಆದರೆ ವೆಯ್ಟಿಂಗ್ ಪೀರಿಯಡ್ ಸಿಕ್ಕಾಬಟ್ಟೆ ಇದೆ. 103ಗೆ ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರಂತೆ ಪೋಖ್ರಾದ ಕಂಡೀಷನ್ ಹೆಂಗಿರುತ್ತೆ ಅಂತ ಮಧ್ಯದಲ್ಲಿ.
103ಗೆ ಫೋನ್ ಮಾಡಿ ಕೇಳಿದ್ರೆ ಏನಿದೆ ಕಂಡೀಷನ್ ರೋಡ್ದು ಅನ್ನೋದನ್ನ ಅಪ್ಡೇಟ್ ಮಾಡ್ತಾರಂತೆ. 103 ಯಾರು ವಿಕ್ರಮ್ ಹೇಳಿದ್ರ? ಇಲ್ಲ, ಇಲ್ಲಿ ಹೊರಗಡೆ ಓದಿ ಲೋಕಲ್ ಕೇಳಿದೆ. ನಾವು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಟೆನ್ಷನ್ ಅಷ್ಟೇ ಹೋಗ್ತಾರೆ. ಅಷ್ಟು ಖರಾಬ್ ರೋಡ್ ಅದು, ತುಂಬ ಖರಾಬ್ ಇತ್ತು. ಇವಾಗ ನನ್ನ ಪ್ರಕಾರ 95% ಸರಿ ಇದೆ. ಇಲ್ಲ ಇಲ್ಲ ನೀನು ಮೇಲೆ ಹೋಗ್ತಾನೆ ಇರ್ತೀಯ. ಎಷ್ಟು ಫೀಟ್ ನೋಡ್ತೀನಿ ಮುಕ್ತಿನಾಥ ಹೋಗಿ ಬಂದ್ರ ಕೇಳಿದ್ರಾ? ಅಲ್ಲ, ಲೋಕಲ್ ಅವ್ರದ್ದು ಬೇರೆ ಬಿಡಿ, ನಮ್ದು ಬೇರೆ ಅಲ್ವಾ? ಯಾಕಂದ್ರೆ ಅವ್ರು ಓಡಿಸೋ ರೀತಿ ಅದು ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ. ನಮ್ದು ಸ್ಕಾರ್ಪಿಯೋಗಿಂತ ಕಮ್ಮಿ ಗಾಡಿ ಏನಿಲ್ಲ, ಅದಕ್ಕಿಂತ ಒಳ್ಳೆ ಗಾಡಿನೇ ನಮ್ದು ಇರೋದು. ಗಾಡಿ ಚೆನ್ನಾಗಿದೆ, ಅವ್ರದ್ದು ಸ್ಕಾರ್ಪಿಯೋ ಹೋಗೈತೆ, ನಮ್ಮ ಗಾಡಿ ಯಾಕೆ ಹೋಗಲ್ಲ ಅಂತ ಹೋಗುತ್ತೆ ಕೌಂಟ್ರ್ ನವೀನ್ ಅಣ್ಣ ವಿಡಿಯೋ ಮಾಡಿ ಬೇಗ ಮಾಡ್ತಾರಲ್ಲ, ನಾವು ಅದು ನೋಡ್ಕೊಂಡೇ ಇರ್ತೀವಿ. ಮುಕ್ತಿನಾಥ್ 12,500 ಅಡಿ ಎತ್ತರದಲ್ಲಿರೋದು. ಸೊ ತುಂಬಾ ಏನು ಹೆವಿ ಎತ್ತರ ಅಲ್ಲ, ಇಟ್ಸ್ ಓಕೆ. 11,000 ಯಾವುದು ಇದು? ಅಲ್ಲ, ನಿಮ್ಗೆ ಕಾರ್ದುಂಗ್ಲಾನೇ 15,500 ಅಡಿ ಬರುತ್ತೆ. ಕಾರ್ದುಂಗ್ಲ ಏನಿಲ್ಲ, ಏನ್ ತೊಂದರೆ ಇಲ್ಲ, ಇಟ್ಸ್ ಓಕೆ. ವಾತಾವರಣ ಮಾತ್ರ ಸ್ವರ್ಗ ಇದಕ್ಕಿಂತ ಹೆಂಗ್ ಚೆನ್ನಾಗಿರಕ್ ಸಾಧ್ಯ? ಅಷ್ಟೇ ಅಲ್ವಾ? ಸ್ವರ್ಗ ಇದಕ್ಕಿಂತ ಹೆಂಗ್ ಚೆನ್ನಾಗಿರಕ್ ಸಾಧ್ಯ? ಹೆಂಗಿದೆ ಬೆಟ್ಟ ಗುಡ್ಡ ಮೋಡ. ಸರ್, ಪೋಖ್ರಾ ಇದು ಒಳ್ಳೆ ಕ್ಲೈಮೇಟಿಗೆ ಬಂದ್ರೆ ಫುಲ್ ಮಂಜು ತುಂಬಿರುತ್ತೆ ಇಲ್ಲಿ. ನೇಪಾಳದ ಸ್ವಿಟ್ಜರ್ಲ್ಯಾಂಡ್ ಇದು. ನೇಪಾಳ ಆಕ್ಚುಲಿ ಅಲ್ಲಿ ಇಲ್ಲಿ ಹೋಗೋ ಬದಲು ಕಡಿಮೆ ದುಡ್ಡಲ್ಲಿ, ನಮ್ಮದೇ ದುಡ್ಡಲ್ಲಿ ನೇಪಾಳಕ್ಕೆ ಬಂದು ಹೋಗ್ಬೋದು. ದುಡ್ಡಿಗಿಂತನೂ ಕಮ್ಮಿ ಖರ್ಚಾಗುತ್ತೆ. ಒಳ್ಳೊಳ್ಳೆ ರೂಮು ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆಮೇಲೆ ಯಾವುದೇ ಕೇರಳ ಅನ್ಸೀಸನ್ ಟ್ರಿಪ್ ಮಾಡಬೇಕು, ಜನಗಳ ಕ್ರೌಡ್ ಕಮ್ಮಿ ಇರುತ್ತೆ, ಫೆಸಿಲಿಟಿ ಎಲ್ಲ ಚೀಪಾಗಿ ಸಿಗುತ್ತೆ, ನಮಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುತ್ತೆ. ಎಕ್ಸಾಕ್ಟ್ಲಿ. ಹಿಂದೆ ಆಗ್ತಿದ್ದಾನೆ ಸರ್, ಟಚ್ ಆಗುತ್ತಾ? ಸ್ವಲ್ಪ ಅಲ್ಲ, ಟಚ್ ಬ್ರೇಕ್ ಬಿಟ್ರೆ ಟಚ್ ಆಗುತ್ತೇನೋ ಅಂತ ನೋಡಿ. ಇವಾಗ ನಾವು ಇದರಿಂದ ಪೋಖ್ರಾದಿಂದ ಹೋಗೋ ರೋಡು ಇಷ್ಟು ಸಖತ್ತಾಗಿದೆ. ಆ್ಯಕ್ಚುಲಿ 1 ಕಿಲೋಮೀಟ್ರಿಗೆ ಚೆನ್ನಾಗಿತ್ತು ನಾನು ಹೋದ್ ಸಲ ಬಂದಿದ್ದಾಗ. ಬಟ್ ಈ ಸಲ ನೋಡಬೇಕು ಹೆಂಗಿದೆ ಅಂತ. ಬಟ್ ಬೇಗ ತೋರಿಸ್ತಾ ಇದೆ. ಹೋದ್ ಸಲ ಎಲ್ಲ 8 ಅವರ್ 9 ಅವರ್ ತೋರಿಸಿತ್ತು ಇದೇ ಮುಕ್ತಿನಾಥ್ಗೆ ಹೋಗೋಕ್ಕೆ. ಬಟ್ ಈ ಸಲ 5 ಅವರ್ ತೋರಿಸ್ತಾ ಇದೆ. ನನಗನ್ಸೋ ಪ್ರಕಾರ ರೋಡ್ ರೆಡಿ ಮಾಡಿರಬಹುದು, ಬಟ್ ಎಕ್ಸ್ಟ್ರೀಮ್ ಆಗಿ ರೆಡಿ ಆಗಿರಲ್ಲ. ಕೆಲವೊಂದು ಕಡೆ ರೆಡಿ ಆಗಿರುತ್ತೆ. ಈಗ ನಾವೇನು ಸಿಟಿ ಪಾರ್ಟ್ ನೋಡ್ತಾ ಇದ್ದೇವೋ ಇವೆಲ್ಲ. ಸೊ ಮುಂದೆ ಒಂದು ಚೆಕ್ ಪಾಯಿಂಟ್ ಬರುತ್ತೆ. ಆ ಚೆಕ್ ಪಾಯಿಂಟಲ್ಲಿ ಲೆಫ್ಟ್ ತೊಗೋಬೇಕು ನನಗೆ ಗೊತ್ತಿರೋಂಗೆ. ಆ ರೈಟು 55 ಕಿಲೋಮೀಟ್ರಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನನ್ನ ಪ್ರಕಾರ 55 ಕಿಲೋಮೀಟ್ರೂ ಹಿಂಗೆ ಇರುತ್ತೆ ರೋಡ್. ಎಸ್ ನೋಡಿ, ಒಂದು 10 ಕಿಲೋಮೀಟ್ರ್ ಬರ್ತಾ ಇದ್ದಂಗೆ ಕ್ಲೈಮೇಟ್ ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಂದರೆ ಕೇಳಬೇಡಿ, ಆ ಲೆವೆಲ್ಗಿದೆ. ಫುಲ್ ಎಲ್ಲ ಫಾಗ್ ಸುತ್ಕೊಂಡಿದೆ, ನೋಡೋಕ್ಕೆ ಸಖತ್ತಾಗಿದೆ. ಭತ್ತ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಭತ್ತ ಬೆಳೆದಿರೋದು ಮನೆ ಹತ್ರನೇ. ಚಿಕ್ಕದಾಗಿ ಭತ್ತ, ಜೋಳ. ಎಷ್ಟು ಕೆಲಸ ಮಾಡಿದ್ದಾರೆ ಏನೈತೆ ನೋಡಿ, ನೇಚರ್ ಸಖತ್ತಾಗಿದೆ. ಆ ಕಡೆ ಹೋಗಿ ಚೆನ್ನಾಗಿದೆ. ಹೌದಾ? ಸೇಮ್ ಮಾತಾಡೋಕ್ಕೆ ಗ್ರೀನರಿ ನೋಡೋಕ್ಕೆ ಒಂಥರ ಖುಷಿ, ಬೆಟ್ಟ ಗುಡ್ಡದ ಮೇಲೆ ಅಲ್ಲ? ಹೌದು, ಚೆನ್ನಾಗಿದೆ ನಮ್ಮಲ್ಲೇ. ಆ್ಯಕ್ಚುಲಿ ಅಂಡರ್ ರೇಟೆಡ್ ಮಾಡ್ಬಿಡ್ತೀವಿ ನಾವು ನೇಪಾಳನ. ಬಂದಮೇಲೆ ಅರ್ಥ ಆಗೋದು ಹೆಂಗಿದೆಯಾ. ಸೇಮ್ ಫೀಲಿಂಗ್ ಆಗುತ್ತೆ. ಇದೆಯಲ್ಲ, ನೀವು ಮಾಡ್ಕೊ ಬನ್ನಿ. ನೆಟ್ವರ್ಕ್ ಹೋಯ್ತು. ನೆಟ್ವರ್ಕ್ ಯಾಕೆ ಹೋಯ್ತು ಅಂತಂದರೆ ಈ ಗುಡ್ಡಗಾಡು ಬಂತಲ್ಲ ಅದಕ್ಕೆ. ಅಬ್ಬಾ, ಏನಿದೆ ನೋಡಿ ಸರ್, ಅದು 2 ಕಡಿಮೆ ಮಧ್ಯದಲ್ಲಿ ಹೋಗ್ತಿದ್ದೀವಿ ನೋಡಿ. ಹಾಂ, ಅಬ್ಬಾ ಹಾಗೆ ಇಲ್ಲಿ ನೋಡಿ ಸರ್, ಇಲ್ಲಿ ರೈಟಲ್ಲಿ ನೋಡಿ. ಆ್ಯಕ್ಚುಲಿ ನಂದು ಮಿರರ್ ಇಳಿಸ್ಬೋದು. ಈಗ ಅನ್ಕೋಗ್ಲಾ? ಮಿರರ್ ಇಳಿಸಿ ಸರ್ ಈ ಕಡೆ. ಹಾಂ, ಇಳಿಸಿ. ಇದು ಕಾಡು ಜೊತೆ ಹಸಿರು ಅಲ್ವಾ? ಬೈಕಲ್ಲಿ ಬಂದಾಗ ಫೀಲ್ ಆಗಿದೆ. ಆಗಿತ್ತು, ಬಟ್ ಆದರೆ ಇಷ್ಟು ಮಳೆ ಇರಲಿಲ್ಲ ಆವಾಗ ನಾವು ಬಂದಿದ್ದು. ನಾವು ಕರೆಕ್ಟ್ ಸೀಸನ್ಗೆ ಬಂದಿದ್ವಿ, ಈ ಥರ ಆಫ್ ಸೀಸನ್ಗೆ ಬಂದಿರಲಿಲ್ಲ. ಬಟ್ ಆಫ್ ಸೀಸನ್ ಕಾರಲ್ಲಿ ಬರ್ಬೋದು ಬಿಡಿ, ಟೆನ್ಷನ್ ಇಲ್ಲ. ಮರ್ತೋಯ್ತು ಅದು ನಮ್ಗೆ ಆಲೆ 8 ದಿನ ಹಾಗೆ ಹೋಯ್ತು ಅನ್ನೋದಲ್ಲ, ಯೋಚನೆ ಮಾಡ್ಬೇಕು. ಈಗ ಆಲೆ ಭಾನುವಾರ ರಭಸ ನೋಡಿ ನದಿದು. ಅದು ಆ್ಯಕ್ಚುಲಿ ಯಾವ ರಿವರ್ ನೋಡಿ ಸರ್, ಅದು ಎಲ್ಲರೂ ಬರ್ದಿದಾರ ನೋಡಿ ಸರ್. ಹಿಂಗೆ ಮಾಡಿ ಸರ್, ಮಾಡ್ಬೋದು ಅದನ್ನ. ರಿವರ್ನ ಫೋಕಸ್ ಮಾಡಿ ಸರ್, ಈ ಕಡೆ ಜೂಮ್ ಮಾಡಿ ರಿವರ್ನ ನೋಡೋಣ.
ಸರ್ ಇದು ಕಾಳಿ ಕಾಳಿ ನದಿನಾ? ಕಾಳಿ ಗಂಡಕಿ ಕಾಳಿ ಗಂಡಕಿ ಗಂಡಾಕಿ river. ಕಾಳಿ ಗಂಡಕಿ ಇದ್ರಲ್ಲೇ ಸರಿತದು ಸಾಲಿಗ್ರಾಮ. ಸಿಗೋದು ಸಿಗೋದು ನಮಗೆ ಗಂಡಾಕಿ river. ಗಂಡಾಕಿ river. ಸ್ವರ್ಗ. ನನಗೇನು ಖುಷಿ ಹೇಳಿ, ಒಂದ್ಸಲ ಬೈಕಲ್ಲೂ ಬಂದಿದ್ದೀನಿ, ಒಂದ್ಸಲ ಕಾರಲ್ಲೂ ಬಂದಿದ್ದೀನಿ. ನಮ್ಗೇನು ಖುಷಿ ಹೇಳಿ, ನಮ್ಮ ಫಸ್ಟ್ ಟೈಮೇ ಒಳ್ಳೆ ಟ್ರಿಪ್ ಕಾರಲ್ಲಿ ಬಂದ್ಬಿಟ್ಟಿದ್ದೀವಿ. ಅದು ಒಂದು. ಆಮೇಲೆ ಇನ್ನೊಂದು ಹೇಳಿ ನಿಮಗೆ, ಫಸ್ಟ್ ಟೈಮೇ ನೇಪಾಳ ಇಷ್ಟು ಅದ್ಭುತವಾಗಿ ಕಾಣಿಸೋಕೆ ಸಿಕ್ಕಿದೆ ನಿಮಗೆ. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ. ಅಂದರೆ ಯಾಕೆ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದೆ ಅಂತಂದರೆ, ಒಂದು ಗಂಡಕಿ ರಿವರ್ ಕ್ರಾಸ್ ಆಗ್ತಿರೋದಕ್ಕೆ, ಎರಡನೇದು ಈ ಪುಟಾಣಿ ಬ್ರಿಡ್ಜ್ ನೋಡೋಕ್ಕೆ ಹೆಂಗಿದೆ. ಆ ಕಡೆ ನೋಡಿ ತೋರಿಸಿ ಸರ್, ಅದು ಜನ ಓಡಾಡೋದು. ಈ ಕಡೆ ಅಲ್ಲ, ಅಲ್ಲಲ್ಲಿ ಅಲ್ಲಿದೆಯಲ್ಲ ಸಸ್ಪೆನ್ಷನ್ ಬ್ರಿಡ್ಜ್ಗಳು ಕಾಮನ್. ನೋಡಿ ಏನು ಬೊಂಬತ್ತಾಗಿದೆ. ದೊಡ್ಡ ಗಾಡಿಗಳೆಲ್ಲ ಬರೋಕ್ಕೆಲ್ಲ ಹೆವಿ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಒಂದೊಂದಾಗ ಪಾಸ್ ಆಗಬೇಕು. ಬಟ್ ನೀವು ಎಲ್ಲಿ ನೋಡಿದ್ರು ನೋಡಿ ಸರ್, ಒಂದು ಕಸ, ಪ್ಲಾಸ್ಟಿಕ್ ಕಸ ಕಾಣಿಸ್ತಾ ಇದೆಯಾ? ಹಾಂ, ಊರ ಮಧ್ಯದಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ಕಸ ಕಾಣಿಸ್ತಾ ಇಲ್ಲ ನಮ್ಮ ಕಸ, ಪ್ಲಾಸ್ಟಿಕ್ ಕಸ ಎಸೆಯಕ್ಕೆ ಮನಸ್ಸಾಗಲ್ಲ ನಮಗೆ. ಈಗ ನೋಡಿದಾಗ ಕಾರ್ ಒಳಗಡೆ ಇಟ್ಕೊಂಡಿದ್ದೀವಿ, ಖಂಡಿತ ಅದು ಸೆನ್ಸ್ ನಮಗೆ ಚೇಂಜ್ ಆಗಿ ಬಂದ್ಬಿಡುತ್ತೆ. ನಾವು ಅಷ್ಟೇ ಆಗಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಒಂದೊಂಚೂರು ಮಾಡ್ತಾ ಹೋಗ್ಬೇಕು. ಸರ್ಕಾರಕ್ಕಿಂತ ಜನರ ಮೆಂಟಾಲಿಟಿ ನೋಡಿ ಎಷ್ಟು ನೀಟಾಗಿದೆ. ಬಸ್ ಸ್ಟ್ಯಾಂಡ್ ಯಾವುದೋ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಸಿಂಪಲ್ ಆಗಿದೆ ನೋಡಿ. ಕಾಳಿಪುರ ಕುಸುಮ ಅಲ್ಲ, ಮಿನಿ ಬಜಾರ್, ಇದು ಬೆನ್ನಿ ಬಜಾರು. ಆಮೇಲೆ ನೋಡಿ ಎಲ್ಲ ಕಡೆ ಅದು ಏನೋ ಒಂಥರ ಬೇರೆ ವೈಬ್ ಬರ್ತಾ ಇದೆ ಆ್ಯಕ್ಚುಲಿ. ಒಂದೊಂದು ಆಮೇಲೆ ಗ್ಲಾಸ್ ಹೊಡೆದು ಹಿಡಿದೋಗ್ಬಿಟ್ಟದು ಫೋರ್ಸ್ಗೆ. ಸ್ನಾನ ಮಾಡಿಸ್ತೀರಾ ಕಾಳನಿಗೆ? ನಾವು ಕಾಳನಿಗೆ ಸ್ನಾನ ಮಾಡ್ತೀವಿ ನೋಡಿ. ಅಯ್ಯೋ ಸರ್ ಅಯ್ಯಯ್ಯೋ, ಬಾಲಿವುಡ್ ಬಟ್ಟೆ ಇದೆಯಾ? ಬಟ್ಟೆ ಇದ್ರೆ ಕೊಡಿ. ಬಟ್ಟೆ ಈ ಕಡೆ ಇರೋದಕ್ಕೆ ಇಲ್ಲೊಂದು ಬಟ್ಟೆ ಇತ್ತಲ್ಲ, ಟವಲ್ ಇತ್ತಲ್ಲ ನಿಮ್ದೆ. ಹೇಗೆ ಇನ್ನೊಂದು ಸ್ವಲ್ಪ ವಾಪಸ್ ಬನ್ನಿ. ನೀಟಾಗಿ ಮಾಡಿಸಿ ಸ್ನಾನ. ಡ್ಯಾಮೇಜ್ ಆಗ್ಬಿಟ್ಟದು ಸರ್. ಹೊಳೆಯಾಗಿ ಅಲ್ವಲ್ಲ ಸರ್ ನಿಮ್ಮ ಗಾಡಿ ನೀನು? ಆಕ್ಚುಲಿ ಇದು ಅದಕ್ಕೆ ಇಟ್ಟಿರೋದು ಇವರು, ಅದಕ್ಕೆ ಇಟ್ಟಿರೋದು ಇವರು. ಬನ್ನಿ, ಸ್ನಾನ ಆಯ್ತು. ಸ್ನಾನ ಆಯ್ತು. ಕಾಳನಿಗೆ ಸ್ನಾನ ಆಯ್ತು. पत्थर गिर रहा है, पत्थर गिर रहा है. चलो चलो जाओ. ठीक है, ನೋಡ್ಕೊಂಡು ಹೋಗಿ ಇಂತ ಮಾಡ್ಕೋಬೋದಾ? ಮಾಡಿ ಇಂತ ಗಿರ್ರ ನಾ ಇಳಿದು ಬಿಡ್ಲ ಸರ್. ಯಾಕೆ ಹೇಳ್ತೀರಾ ಸರ್? ಹಂಗೆ ಸಡನ್ ಆಗಿ ಹೋಗ್ಬಿಡ್ತೀವಿ, ನೀವು ನಡ್ಕೊಂಡು ನೋಡಿ. ಗಾಡಿ ಬಂತು ಅಲ್ಲಿ, ನೀವು ದಬಾಯಿಸಿ. ಸ್ಲೈಡಿಂಗು ಅಲ್ಲಿ ನೋಡಿ, ಅಲ್ಲಿ ಬೀಳ್ತಾ ಇಲ್ವಾ? ಅಲ್ಲಿ ನೋಡಿ ಸ್ಲೈಡಿಂಗ್ ಬೀಳ್ತಿರೋದು, ಫುಲ್ ಸ್ಲೈಡ್ ಆಗ್ತಿದೆ ನೋಡಿ. ಎಲ್ಲಾ ಕಾರ್ಗಳು ನಿಧಾನಕ್ಕೆ ಹೋಗ್ತಿದ್ದಾರೆ ನೋಡಿ. ಅಲ್ಲಿ ಬೀಳ್ತಲ್ಲ, ಸ್ಟಾಪೇ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆ ಅಲ್ಲೇ ನೋಡಿ, ಚೆನ್ನಾಗಿ ಕಾಣಿಸ್ತಾ? ಅದು ಈಗ ಮುಂದಕ್ಕೆ ಹೋಗೋದ ಬೇಡ ಅಂತ ಯೋಚನೆ ಮಾಡ್ತದೆ ಕಾಳ. ಸ್ಲೈಡಿಂಗ್ ನಿಂತ ಮೇಲೆ ಹೋಗೋಣ ಅಂತ ನಿಲ್ಸಿದ್ವಿ. ಬರ್ತಾ ಇದೆ, ನೋಡ್ಕೊಂಡು ಹೋಗ್ಬೇಕು, ಅರ್ಜೆಂಟ್ ಮಾಡಬಾರ್ದು. ನೋಡಿ 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 ಮೂಲೆಯಲ್ಲೆಲ್ಲ ಆದರ್ಶಣ ತೆಗಿತಿದ್ದಾರೆ. ಇಲ್ಲಿ ನಾನು ತೆಗಿತಿದ್ದೀನಿ ವಿಡಿಯೋನ, ಬೇರೆ ಏನೂ ಅಲ್ಲ. ಅಲ್ಲಿ ಕಾಣಿಸ್ತಾ ಬೀಳ್ತಾ. ಈ ಕಡೆ ತುದಿ ನೋಡೋಣ. ಬೀಳ್ತಾ ಬೀಳ್ತಾನೆ ಇದೆ. ಭಯ್ಯ क्या करेंगे?
ಹೊಡೆದು ಬಿಡಿ ಅಂತ ಅಷ್ಟು ಹತ್ರಕ್ಕೆ ಹೋಗಿ ಸ್ವಲ್ಪ ಫಾಸ್ಟ್ ಮಾಡ್ಬಿಡಿ. ಹಂಗೆ ಇದು ಮಾಡೋಕ್ಕಾಗಲ್ಲ ಸರ್. ಟೀಕೆ ಆ ಕಡೆ ಬಿದ್ದಿರೋದು ನೋಡಿ, ಈ ಕಡೆ ಎಲ್ಲ ಹೆಂಗೆ ಬನ್ನಿ ಶಿವ ಅದೇ ಶಿವನ ಮೇಲೆ ಬಾರ. ಮಾದೇಶ್ವರ ಹೋಗ್ತಾ ಇದೀವಿ. ನಿನ್ ಮೇಲೆ ಅಯ್ಯೋ ಅಲ್ಲಿ ನೋಡಪ್ಪ ರೋಡು ಅರ್ಧ ಬಿದ್ದೋಗಿರೋದು. ಇದೆಲ್ಲ ಸ್ಲೈಡಿಂಗ್ ನೋಡಿ ಇದೆ, ಸ್ಲೈಡಿಂಗ್ ಬಿದ್ದಿರೋದು. ಅದು ನಮ್ಮ ಜಾಕಿ ಫುಲ್ಲು ಗ್ರೇಟು ಬ್ರೋ. ನಮ್ಮ ಕಾಳನು ಗ್ರೇಟು, ಜಾಕಿನೂ ಗ್ರೇಟು. ಓಕೆ ಡನ್ ಅಷ್ಟೇ. ಹೆಂಗೆ ಅಯ್ಯೋ ಅಯ್ಯಯ್ಯೋ ಆಫ್ ರೋಡ್ ಇದೇ ಆಫ್ ರೋಡ್ ಅಂದ್ರೆ ನಾನು ಏನೋ ಅನ್ಕೊಂಡು ನಾನು ಹೇಳ್ತಿದ್ದೆ ಗೊತ್ತಾ, ನಾನು ಹೇಳ್ಬೇಕಾದ್ರೆ ನಿಮ್ಗೆ ಏನು ಹಿಂಗೆ ಹೇಳ್ತಾನಲ್ಲ ಅನಿಸ್ತಿತ್ತು. ಅನುಭವ ಇರೋರು ಹೇಳಿದ್ರೇನೆ ಗೊತ್ತಾಗೋದು. ನೋಡಿ ಇದು ರೋಡ್ ಎಷ್ಟು ಹತ್ರದಲ್ಲಿ ಐತೆ. ರೋಡ್ ನೋಡ್ರಿ ಏನು ರೋಡ್ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನಿಲ್ಲ, ಇಲ್ಲಿ ಕೆಳಗಡೆ ಹೋಗ್ತೀವಿ ಅಷ್ಟೇ, ಜಾಸ್ತಿ ದೂರ ಹೋಗಲ್ಲ. ಗಂಡಕ ರಿವರ್ಗೆ ಹೋಗ್ತೀವಿ, ಇದನ್ನ ತರಕ್ಕೆ ಹೋಗ್ಬೋದು ಅಷ್ಟೇ. ವಾಟರ್ ಫಾಲ್ ಅಂತ ಹೇಳಿದ್ನಲ್ಲ, ಏನು ತರಕ್ಕೆ ಹೋಗೋದಣ್ಣ ನಾವು? ಗಂಡಕರಿ ಏನು ಸಿಗೋದು? ಸಾಲಿಗ್ರಾಮ ತರಬೇಕಾಗತ್ತೆ ಅಷ್ಟೇ ಕಾರಲ್ಲೇ. ವಾಟರ್ ಫಾಲ್ ನೋಡಿ, ಫಾಲ್ ಒಳಗಡೆನೆ ಗಾಡಿ ಹೋಯ್ತಾ ಇರೋದು. ರೋಡು ಯಾಕೆ ತರಬೇಡಿ ನಿಮ್ಮ ಗಾಡಿ ಅಂತ ಹೇಳಿದೆ ಗೊತ್ತಾ? ಮಳೆ ಜೋರ ಆದ್ರೆ ಆ ಕಡೆಯಿಂದ ರೋಡ್ ಇರಲ್ವ ನಮಗೆ. ಅಲ್ಲ ನಿಮ್ಮ ಗಾಡಿ ತರಬೇಡಿ ಅಂತ ಹೇಳಿದ್ದು ಯಾಕೆ ಹೇಳಿ? ಇದೇ ಸೀನರಿ ನೋಡ್ತಾ ಇದೀವಲ್ಲ, ಅಲ್ಲ ಗಾಡಿ ನಿಲ್ಲಿಸ್ಬಿಟ್ಟವ್ರು ಆಲ್ರೆಡಿ. ಅವ್ರು ಅಲ್ಲೇ ಮಂಜಣ್ಣ ಕೈ ಆಡ್ಸ್ಕೊ ಖುಷಿ ಮಂಜಣ್ಣನಿಗೋ. ಓ ಮಂಜಣ್ಣ ಇಳಿಬೋದ ಸರ್ ನಾವು? ಹಿಡೀರಿ. ಅಯ್ಯೋ ರೋಡ್ ಹೆಂಗಿದೆ? ಫುಲ್ ಎಂದೋದ್ರಾ? ಓ ಬಿದ್ದು ಮೇಲ್ ಬರುತ್ತಾ? ನೋಡಕ್ಕೆ ಒಂದು ಅದ್ಭುತ. ಇಲ್ಲೇನು ಅದ್ಭುತ ಇಲ್ಲ, ಅಲ್ಲೋಗಿ. ಬಟ್ ನಾನು ಬಂದಾಗ ಈ ಥರ ಫಾಲ್ಸ್ಗಳು ಇರಲಿಲ್ಲ, ಯಾಕಂದ್ರೆ ನಾನು ಬಂದಿದ್ದು ಮಳೆಗಾಲ ಅಲ್ಲ, ಚಳಿಗಾಲ. ಸಾಕಾಗಿದೆ ಅಲ್ಲ. ನಾನು ನೋಡ್ಕೊಂತೀನಿ. ಖುಷಿ ಚೆನ್ನಾಗಿದ್ಯಾ? ರೋಡ್ ನನಗೆ ಗೊತ್ತಿತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ನೀವು ಹೇಳಿ. ನಾನು ಈ ಗಾಡಿಗೆ ಏನು ಮ್ಯಾಟ್ರಿಲ್ಲ, ಬಟ್ ನನಗೆ ಆ ಲೆವೆಲ್ ಸ್ಲೈಡ್ ಆಗಿ ಹಂಗಿದೆ ಅಂತ ಗೊತ್ತಿಲ್ಲ. ಬಟ್ ಮುಂದೆನೂ ಸ್ಲೈಡ್ ಇದೆ, ಮುಂದೆ ಇನ್ನೂ ಖರಾಬಾಗಿದೆ. ನಾವು ನೋಡ್ಕೊಂಡ್ಬಂದಿದ್ದೀವಿ. ಎಸ್ ಹೇಗಿದೆ ಸರ್? ಸೂಪರ್ ಆಗಿದೆ. ನನಗೆ ಏನು ಹೇಳಪ್ಪ. ಎಸ್ ಬನ್ನಿ ಹೋಗೋಣ ಮೇಲೆ. ಓಹೋ ನೋಡ್ಕೊಂಡು ಬರೋಣ ಬನ್ನಿ ಹೆಂಗಿದೆ ಅಂತ. ಹೆಂಗಿದೆ ಸಾರ್? ಏನ್ ಸಾರ್ ಇದು? ಸ್ವರ್ಗ ಸಾರ್, ಸ್ವರ್ಗ. ಓರ್ಸ್ಗೆ ರಿಟರ್ನ್ ಬರ್ತಿದ್ರೆ ಆ ಮೈ ಮೇಲೆ ಬೀಳ್ತಿದ್ರೆ ಅಪ್ಪ ಹೆವಿ ಇದೆ ಇದು, ತಮಾಷೆನೇ ಅಲ್ಲ ಇದು. ಎಲ್ಲ ಎಷ್ಟಿರ್ಬೋದು ಸರ್ ಅಲ್ಲಿ? ಬಾ ಏನು ಬೊಂಬಾಟಾಗಿದೆ ಗುರು ಇದು ಪ್ಲೇಸು. ಇದು ಆ್ಯಕ್ಚುಲಿ ಅಲ್ಲಿ ಮೇಲಿಂದ ಬೀಳ್ತಾ ಇರೋ ಫೋರ್ಸಿಗೆ ನೋಡಿ ಒಂದು ದೊಡ್ಡ ಕೆರೆ ಥರ ಆಗ್ತಿದೆ. ಏನು ಫೋರ್ಸಲ್ಲಿ ಬೀಳ್ತಾ ಇದೆ ಗೊತ್ತಾ? ಅದು ಫೋಟೋ ಹರಿತಾ ಇದೆ. ಬೊಂಬಾಟಾಗಿದೆ. ಹುಷಾರಾಗಿ ಬನ್ನಿ ಇಳಿಬೇಕಾದ್ರೆ. ನೇಪಾಳ್ ಬ್ಯೂಟಿ. ನೇಪಾಳ್ ಏನೈತೆ ಗುರುವೆ ಅದು ಜಾಗ, ನೆಂದು ಮುದ್ದೆ ಆಗೋದೆ ಆಲ್ರೆಡಿ. ವಾಟರ್ ಫಾಲ್ಸ್ ಎದುರುಗಡೆನೆ ಒಂದು ಪುಟಾಣಿ ಮನೆ ಇದೆ ನೋಡಿ, ಏನು ಸಾಕಾಗಿದೆ ಅಂತ. ಬೆಟ್ಟದ ಕೆಳಗಡೆ ಮನೆ. ಆ ಮನೆ ಹತ್ರ ಏನೋ ಒಂದು ಈ ಥರ ಹಾಕ್ಬಿಟ್ಟು ಕುಂಬಳಕಾಯಿ ಬೆಳೆದಿದ್ದಾರೆ. ಓಲ್ಡ್ ಸ್ಟೈಲಿಯ ಮನೆ. ಮೇಲ್ಗಡೆ ನೋಡಿದ್ರೆ ಹುಲ್ಲು ಅಷ್ಟೇ ಕಾಣಿಸೋದು ನಿಮಗೆ. ಕಾಣಿಸ್ತಾ ಇದೆಯಾ? ಏನು ಚೆನ್ನಾಗಿಟ್ಟಿದ್ದಾರೆ. ಇಲ್ಲಿಂದ ವಾಟರ್ ಫಾಲ್ ನೋಡೋಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ. ಅದು ನೀರು ಬಂದು ಕಲ್ಲು ಕೊರೆದು ಹಂಗೆ ಒಂದು ದಾರಿ ಆಗ್ಬಿಟ್ಟಿದೆ ಹಿಂಗೆ. ಅಪ್ಪ
ಹೇಳ್ತಿದೀವಿ ಈಗ ನಮ್ಮ ಅಯ್ಯೋ ಕರ್ಕ ಬಂದಿದ್ರೆ ಈ ಕಡೆ ಏರಿ ಮಾತಾಡ್ಬಿಡಿ ಒಂದು ನಿಮಿಷ ಇರಿ. ಆಕ್ಚುಲಿ ಬೇಗ ಹೋಗ್ಬೇಕು. ನಮ್ಮ ಕಾಳನೇ ಎದುರ್ಕತ್ತವೆ. ಗಲ್ಲು ಕಾಳ ನಾನು ಎದುರ್ಕತ್ತಿದ್ದೀನಿ, ಕಾಳ ಅಲ್ಲ ಹೇಳ ಕಾಳನೇ. ಅದು ಕಲ್ಲು ಬೀಳೋ ಜಾಗ. ನಾವಲ್ಲಿ ಮಾತಾಡ್ಕೊಂಡಿದ್ರೆ ನಮ್ಮ ದೃಷ್ಟಿಕೋನ ರೋಡ್ ಮೇಲೆ ಇರಲ್ಲ. ಎರಡನೇದು ಅಬ್ಸರ್ವ್ ಮಾಡಬೇಕು, ಮೇಲ್ಗಡೆ ಏನಾದ್ರು ಸರಿ ಇತ್ತಾ ಕಲ್ಲುಗಳು ಅಂತ. ಅದಕ್ಕೋಸ್ಕರ ಹೇಳಿದ್ದು. ನಿನ್ಬಾರ್ದಲ್ಲಿ ನಿಂತ ಮಾತ್ರ ಒಂದು JCB ನಿಂತಿದೆ. ಹೆಂಗಿದೆ ಸರ್ ರೋಡು ಆಫ್ ರೋಡ್, ಫೈನ್ ರೋಡ್ ಅಂತ ಅನ್ನಕ್ಕಾಗಲ್ವಲ್ಲ. ಹೇಗಿದೆ ಸರ್ ರೋಡು? ಅಂದ್ರೆ ಆಫ್ ರೋಡು ರೋಡು ಇನ್ನೇನು ಫೈನ್ ಸೂಪರ್ ರೋಡ್ ಅಂತ ಅನ್ನಕ್ಕಾಗಲ್ಲ. ಸಾಕು ಸರ್ ಆಫ್ ರೋಡಿಗೆ ಬೇಕು ಕಾಳ. ಇಷ್ಟೊತ್ತು ಆ್ಯಕ್ಚುಲಿ ನೋಡಿ ಇವಾಗ ಬ್ಲಾಕ್ ಆಗಿದೆ. ಸೊ ಎಲ್ಲ ಗಾಡಿಗಳು ವೆಯ್ಟ್ ಮಾಡ್ತಾ ನಿಂತಿದೆ. ಈ ಕಡೆ ಮತ್ತು ಹಿಂದ್ಗಡೆ ಎರಡು ಕಡೆ ಇದೆ. ಎಷ್ಟೊತ್ತಿಗೆ ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದೊಂದೇ ನೋಡಿ, ನಮಗೆ ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಎಷ್ಟೊತ್ತಿಗಾಗುತ್ತೆ ಏನು ಎತ್ತ ಅಂತ. ಹಾಂ ಹೌದಾ? ಓಕೆ, ಹೋದ್ರೆ ಹೋಗೋಣ. ಅದೇನಿಲ್ಲ, ಗೇರ್ ಹಾಕದ್ನ. ನಿಮ್ದು ಯಾವ ಥರ ಮೂವ್ ಮಾಡ್ತಿದ್ರಿ ಈಗ? ಏನೂ ಇಲ್ಲ, ಡಿಗೆ ಹಾಕಿದ್ದೀನಿ, 1 ಲೀಟ್ರ್ ಹೋಗ್ತಾ ಇದ್ದೀನಿ ಅಷ್ಟೇ. ಹಾಂ ಆಯ್ತು ಸರ್. ಜೈ ಮಕ್ಕಳಮ್ಮ. ಬರ್ತಾ ಇದ್ದಾರೆ. ಆ ಕಡೆಯಿಂದನೂ ಬತ್ತಿದಾರ? ಇಲ್ಲ, ಇಲ್ಲಿ ಇವರು ಒಂದು ಸೈಡ್ ಮಾತ್ರ ನೋಡಿ. ಕ್ಯಾಮ್ರಾ ಹೆಂಗೆ ಹಿಡ್ಕೊಂಡವ್ರೆ. ಅಲ್ಲಿ ಹಳ್ಳ ಐತೆ ಸರ್, ಒಂದು ಹಳ್ಳ ತೋಡ್ಬಿಟ್ಟವ್ರೆ. ನೀವು ಹಿಂಗೆ ಹೋಗಿ ಅಲ್ಲಿ ದೊಡ್ಡ ಹಳ್ಳನೇ ತೋಡ್ಬಿಟ್ಟವ್ರೆ ಅವರೇ. ಹೌದಾ? ಯಾಕೆ? ನಾನು ಸ್ಲೈಡ್ ಆಗೈತೆ ಅನ್ಕೊಂಡಿದ್ದೆ. ನವೀನನ್ನ ಹೇಳಿದ್ದು ಅದೇನಕ್ಕೆ ಏನು ಗೊತ್ತಾಗಲಿಲ್ವಂತೆ. ಒಂದು ಹಳ್ಳ ತೋಡಿ ಇನ್ನೊಂದು ಹಳ್ಳ ಮುಚ್ತಾವ್ರೆ. ವಾ, ಟ್ರ್ಯಾಕ್ಟರ್ ಹೋಗುತ್ತಾ? ಟ್ರ್ಯಾಕ್ಟರ್ ಹೋಗುತ್ತೆ. ಟ್ರ್ಯಾಕ್ಟ್ರು ಚಕ್ರ ಉತ್ಕೊಂಡ್ರೆ ಹೆಂಗಣ, ಜಾಗನೇ ಇಲ್ಲ ಹಳ್ಳದ ಹತ್ರ. ಅದಕ್ಕೆ ಅವ್ರು ನಿಲ್ಸಿರೋದು ಟ್ರ್ಯಾಕ್ಟರ್ನ ಅಂತ. ಇಲ್ಲ, ಆ ಗಾಡಿನ ಹೇಳ್ಬೇಕು. ನಮ್ಮ ಗಾಡಿ ಆರಾಮಾಗಿ ಹೋಗುತ್ತೆ. ನಾವು 4x4 ಹಾಕೊಂಡ್ರೆ ಈಸಿ. ಇವರು ನೋಡ್ಕೊಂಡು ಹಾಕೋಣ. ಈಗ ಪಿಕಪ್ ಅನ್ನು ಕೇಳೋಣ. ಬಂತಲ್ಲ ಅಲ್ಲವೇ ಐಲೆಕ್ಸ್. ಜಾಗ ಐಲೆಕ್ಸ್ ಬಂತಲ್ಲ ಅದು. ಸರಿಯಾಗಿದೆ. ಇದೊಂದು ಐಲೆಕ್ಸ್ ಹೆಂಗೆ ಸೇಮ್ ಅವ್ರ ಥರನೇ ಮಾಡ್ಸೋರು ನೋಡಿ. ಹಿಂದ್ಗಡೆ ಎಲ್ಲ ಸೇಮ್ ಹಂಗೇನ. ಖತರ್ನಾಕ್ ರೋಡು. ಅಲ್ಲಿ ಹಳ್ಳ ನೋಡಿ ಸರ್, ಅಲ್ಲಿ ಹಳ್ಳ ತಗೊಳ್ಳೋರು. ಅಚ್ಚ ಗಾಡಿ ಹೆಂಗಿದೆ ಸರ್? ಭರ್ಜರಿ ಆಫ್ ರೋಡ್. ಸದ್ಯ ಇದು ಸೇರಿಸಿದ್ರಲ್ಲ, ಅಪರೂಪಕ್ಕೆ ಮಾತಾಡಿದ್ರು ಆದರ್ಶಣ. ಮಾತಾಡೋದೇ ಅಪರೂಪ. ಮಾತೆಲ್ಲ ಆಡಿದ್ರೆ ಮುತ್ತು ಹೊಡೆದೋಗುತ್ತೆ ಅನ್ನೋ ಮಾತಾಡ್ತಾರೆ ಆದರ್ಶಣ. ಅಪರೂಪಕ್ಕೆ ಒಳ್ಳೊಳ್ಳೆ ಪದಗಳು ಸೇರಿಸ್ತಾ ಇದ್ದಾರೆ ನೋಡಿ. ನಾವೆಲ್ಲ ತೋರಿಸಿದ್ನಲ್ಲ ನೋಡಿ ಹಳ್ಳ. ಅದು ಹಳ್ಳ ಏನಕ್ಕೆ ಮಾಡವ್ರೆ ಅಂತಂದ್ರೆ ಆ ಕಡೆ ಸ್ವಲ್ಪ ಸ್ಲೈಡ್ ಆಗೋಗಿತ್ತಂತೆ. ಅದನ್ನು ಮುಚ್ಚೋಕ್ಕೋಸ್ಕರ ಇದೇ ಮಣ್ಣು ಎತ್ಕೊಂಡು ಅಲ್ಲಿ ಮುಚ್ತಾ ಇದ್ದಾರೆ ನೋಡಿ. ಇಲ್ಲಿ ಮುಚ್ಚಿದ್ರು. ಈಗ JCB ಬಂದು ಇಲ್ಲೇ ಇದೇ ಜಾಗ ಮುಚ್ಚಿದ್ರು. ಇಲ್ಲಿ ಸ್ಲೈಡ್ ಆಗೋಗಿತ್ತು. ತಿರ್ಗಾ ಈ ಮಣ್ಣು ಪುಡಿ ಮಣ್ಣು ಎತ್ಕೊಂಡು ಆ ಕಡೆ ಮುಚ್ತಾರೆ. ಈಗ ಸದ್ಯ ಮೂವ್ ಆಯಿತು ಪಾಸಿಂಗು. ನಾನು ಮಿನಿಮಮ್ 1 ಗಂಟೆ ಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಹಂಗೆ ಬೇಗ ಬಿಟ್ಟರು. ಹೇಳಕ್ಕಾಗಲ್ಲ, ವಾತಾವರಣ ನೋಡಿದ್ರೆ 1 ಗಂಟೆನೇ ಬೇಕು ಅಂದ್ಕೊಂಡಿದ್ದೆ. 1 ಗಂಟೆ ಆದರೂ ಆಗ್ಬೋದು, 1 ದಿನ ಆದರೂ ಆಗ್ಬೋದು. ರೆಡಿ. ಇವತ್ತು ನಾವು ಸ್ಟವ್ ತಂದಿಲ್ಲ, ಐಟಮು ತಂದಿಲ್ಲ. ನಾನು ತಂದಿದ್ದೀನಿ. ಸ್ಟವ್ ತಂದಿದ್ರಾ? ಸಾಕು 6 ಜನಕ್ಕೆ ಒಂದೊತ್ತಾಗುತ್ತಾ? ಯಾರು ಹೋಟ್ಲಿದೆ, ಬನ್ನಿ. ಅದು ಮ್ಯಾಗಿ ಮಾಡ್ಕೋಬೋದು. ಇಂಥ ಮಧ್ಯದಲ್ಲಿ ಲಾಕ್ ಆಗೋದ್ರೆ ಅಂತ ನಾನು ಹೇಳ್ತಿರೋದು. ಲಾಕ್ ಆದಾಗ ಅವಶ್ಯಕತೆ ಆಗುತ್ತೆ. ಅಲ್ಲಿ ಹೋಟ್ಲಿರುತ್ತೆ. ಆ ಕಡೆ ನೋಡಿ, ಅದೆಷ್ಟು ಚೆನ್ನಾಗಿ ಹರಿತಾ ಇದೆ ಕಲ್ ಮೇಲೆ. ಇಲ್ಲಿ ರುದ್ರವಾಗಿ ಹರಿತಾರೆ, ಅಲ್ಲಿ ಶಾಂತವಾಗಿ ಹರಿತಾವಳೆ. ಏನು ಫೋರ್ಸ್ ಇದೆ ನೋಡಿ. ಇದು ಕಾಳಮ್ಮ. ಇದು ಕಾಳ, ಅದು ಕಾಳಿ. ನೋಡಿ ಕಾಣಿಸ್ತಲ್ವಾ? ಕಾಳ ಕಾಳಿ. ಡೂಪ್ಲಿಕೇಟ್ ಕಾಳಮ್ಮ. ಅಲ್ಲ, ಈ ಫೋರ್ಸಿಗೆ ಮತ್ತೆ ಕಲ್ಲು ಇನ್ನೇನು ನಿಮ್ಗಾಗ್ದೇನ?
ಇದರಲ್ಲಿ ಬೈಕಲ್ಲಿ ಬಂದು ಹೋಗಿದೀವಲ್ಲ ನಮ್ಗೆ ಹೆಂಗ ಆಗಿರ್ಬೇಡ. ನೈಟಲ್ಲಿ 14 ಅವರ್ ನಾವು ಬಂದು ಸೇರಕ್ಕೆ ಪೋಖ್ರಾಗೆ. ಅಲ್ಲಿಂದ ಆಗ ಹಿಂಗ್ ರೋಡ್ ಇರ್ಲಿಲ್ಲ. ಈಗ ಅಟ್ಲೀಸ್ಟ್ ಮಧ್ಯ ರೆಡಿ ಇದೆ. ಪೋಖ್ರಾವ್ರಿಗೂ ಚೆನ್ನಾಗಿ ಮಾಡೋರು ಈಗ. ಮಾಡವ್ರೆ ಅಂದ್ರೆ ನೋಡಿ ಲಾರಿ ಒಯ್ತಿದ್ರಲ್ಲಿ ಲಾರಿ ಹೆಂಗಣಕ್ಕೆ ತುಡಿತಲ್ಲಿ. ಅದೇ ಅದು ಕಷ್ಟ ಇದೆ. ಅವ್ರು ರೆಡಿ ಮಾಡೋವರೆಗೂ ವೆಯ್ಟ್ ಮಾಡ್ಬೇಕಿದು. ಗಾಡಿ ಹಿಟಾಚಿ ಲೈಫ್ ಸ್ಟೈಲು ನೋಡಿ ನಮ್ಗೆ ಕಷ್ಟ ಅಂತೀವಿ. ಆ್ಯಕ್ಚುಲಿ ಇದು ಎಲ್ಲ ಹರಿತಾ ಇರೋದು ನೋಡಿ, ಅಲ್ಲಿಂದ ಹರ್ಕೊಂಡು ಬರ್ತಾ ಇದೆ, ಕಾಣಿಸ್ತಾ ಇದೆ ಫಾಲ್ಸು. ಅದು ಕೆಳಗಡೆ ಬಂದು ಒಂಥರ ಡ್ಯಾಮ್ ಥರ ಮಾಡಿ ಮೇ ಬಿ ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಅನಿಸುತ್ತೆ. ಆಮೇಲೆ ಅಲ್ಲಿ ನೋಡಿ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೆಪ್ಸು. ಈ ಡ್ಯಾಮ್ ನೋಡ್ಕೊಂಡು ಬರ್ತಾ ಇದ್ದಾರೆ. ನೇಚರ್ ಮಾತ್ರ. ಆದರೂ ಅಲ್ಲಿ ಮನೆ ಇದೆ, ಆ ಮೂಲೆಯಲ್ಲಿ ಮನೆ ಕಟ್ಕೊಂಡು ಹೋಗಿ, ರೋಡ್ ಇಲ್ಲ ಏನಿಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಓದ್ಕೊಂಡು ಹೋಗ್ಬೇಕು ಸಾಮಾನು. ತೂಕ್ ಸೇತುವೆ ಮೇಲೆ ಕರೆಕ್ಟು. ಬಂದ್ರೆ ಅಲ್ಲಿ ಬೆಟ್ಟ ಹಿಂಗೆ ಹೋಗ್ತಾರಲ್ಲ, ಸಣ್ಣ ಸಣ್ಣ ಕಾಲ್ದಾರ ಇರ್ತಾರೆ, ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಕಾಲ್ದಾರ ಮಾಡಿರ್ತಾರೆ. ಯಾವ ಬೈಕ್ ಹೋಗಲ್ಲ. ಆದರೆ ಇನ್ನೂ ಒಂದು ನಾನು ಬಂದಿದ್ದು ಅಷ್ಟೇನು ಗೊತ್ತಾಗಲಿಲ್ಲ ನನಗೆ. ವಾಪಸ್ ಹೋಗ್ಬೇಕಾದ್ರೂ ನೈಟ್ ಆಯಿತು ನಮಗೆ. ಕರೆಕ್ಟು 2 ಸೈಡು ನೈಟ್ ಮಾಡ್ಬಿಟ್ಟು. ಅದೇ ಪ್ರಾಬ್ಲಮ್. ಗೊತ್ತೇ ಆಗಲಿಲ್ಲ ನಮಗೆ. ಬಂದಿದ್ದು ಗೊತ್ತ ಇದು ಹಾಕಿದ್ರು ಇಷ್ಟೊತ್ತಲ್ಲಿ ಬೈಕಲ್ಲಿ ಬಂದಿರೋ ಗೊತ್ತಿದ್ರು ನನಗೆ. ಆಲ್ಟ್ ಮಾಡಿ ಅಂತಾರೆ. ಹೇಳ್ಬೇಕು ನೀವು ಕ್ಯಾಮ್ರಾ ತಗೋತಿದ್ದೀವಿ ಅಂತ. ಏನಿಲ್ಲ ನೋಡಿ, ಏನು ಸ್ವರ್ಗ ಹೇಳೋದಕ್ಕೆ ನಿಂಚಲ್ಲೂ ಸ್ವರ್ಗ ಕಾಣಿಸ್ತಿದೆ. ಎಲ್ಲ ಹೋಯ್ತಿದೆ ಗಾಡಿ. ಅಲ್ಲ ಮನೆಗಳಿದೆ ನೋಡಿ ಅಲ್ಲಿ. ಹೆಂಗೆ ಕಾರ್ ಹೆಂಗೆ ಕಿತ್ಕೋಯ್ತು ನೋಡಿದ್ರಾ ಕಲ್ಲು. 5 ಅವರಲ್ಲಿ ಹೋಗ್ಬಿಡೋಣ ಅಂದ್ರಿ. ಯಾವ 5 ಅವರ್ ಯಾವ್ದ್ರು ಅಂತ. ಅದು ಈ ಮಳೆಗಾಲದಲ್ಲಿ ನಾನು ಬಂದು ಡ್ರೈಗಾಲದಲ್ಲಿ ಧೂಳು ಅವಾಗ ಆಗ್ಲೇ ಹಂಗೆ ನನಗೆ ಒಂದು ಪೊಸಿಷನ್ ಗೊತ್ತಿತ್ತು ನನಗೆ. ಹಿಂಗೆ ಇದು ಗಿರೇನು ಇದು ನೀರು ಇಷ್ಟು ಫೋರ್ಸ್ ಆಗಕ್ಕೆ ಮೇಲ್ಗಡೆ ಗ್ಲೇಷಿಯರ್ ಕರಗಿ. ಖಂಡಿತ ಗ್ಲೇಷಿಯರುವೆ ಆಮೇಲೆ ಮಳೆನೂ ಹೋಗ್ತಿದೆಯಲ್ಲ, ಎರಡುವೆ. ಮಳೆ ಬೀಳ್ತದೆ ನೋಡಿ ಇವರೆಲ್ಲ ಇರೋದಕ್ಕೆ ನಾವು ಇಲ್ಲಿ ಓಡಾಡಕ್ಕಾಯ್ತಾರೆ ನಿಮ್ದಾಗಿ. ಓ ಕ್ಯಾಶಿಯೋ ವಾಚು, ಕ್ಯಾಶಿಯೋ ವಾಚ್ F91. ಎಷ್ಟೊತ್ತಿ ನಿಲ್ತಿದ್ದೀವಿ ಅಂತ ಲೆಕ್ಕನೇ ಇಲ್ಲ. ನಾವಾ ನೀವೆಲ್ಲಿಂದ? ಬೆಂಗಳೂರು. ನಾವು ಉಡುಪಿಯವರು, ಬೆಂಗಳೂರಲ್ಲಿ. ಇವಾಗ ಹಿಂಗೆ ನಾವು ಪೋಖ್ರಾ ಬಂದು ಹಿಂಗೆ. ಯಾರು ಫ್ರೆಂಡ್ಸಾ? ಇಲ್ಲ, ಒಬ್ಬನೇ ಬಂದಿರೋದು. ಹೌದಾ? ಇಲ್ಲ, ಜೀಪಲ್ಲಿ. ಓ ಇದ್ರಲ್ಲ ಹೋದ್ರೆ ಗ್ರೂಪ್ ಜೊತೆ ಜಾಯ್ನ್ ಆಗಿ ಹಂಗೆ ಬರ್ಬೋದಾ? ಅದು ಶೇರ್ಡ್ ಇಲ್ಲ, ಅದು ಶೇರ್ಡ್ ಟ್ಯಾಕ್ಸಿ ನಡೀತಿರುತ್ತೆ ಡೈಲಿ. ಹೌದಾ? ಎಷ್ಟು ತಗೋತಾರೆ ಪೋಖ್ರಾದಿಂದ ಇಲ್ಲಿಗೆ? 3,000 ಒಬ್ಬರಿಗೆ ಒನ್ ವೇ 3,000. ಒಬ್ಬರಿಗೆ 3,000 ಬೇಕು. ಬರಕ್ 3,000. ಪೋಖ್ರಾದಿಂದ 3,000 ಒಬ್ಬರಿಗೆ. ಇಲ್ಲ, ಪೋಖ್ರಾದಿಂದ ಬರೀ ಇದು ಮಾತ್ರ ಅಷ್ಟೇ ಅಲ್ವಾರ್ದು ಅಷ್ಟೇ. ಅಂದ್ರೆ ಪ್ಯಾಕೇಜು ಇದೆ ಬೇರೆ ಬೇರೆ. ವಾಟರ್ ಗಿಟ್ರ್ ಅದೆಲ್ಲ ಬೇಕು ಎಕ್ಸ್ಟ್ರಾ ಇಟ್ಕೊಂಡಿದ್ರಲ್ಲ ನೋಡಿ ಅವರು. ಇಲ್ಲ, ಅದು ಇಲ್ಲ. ಅದು ಯಾರು ಟೂರಿಸ್ಟ್ ಬಂದಿರ್ತಾರೆ. ಇಲ್ಲ, ಅವರಂದ್ರೆ ಹೋಟೆಲು, ಅಂಗಡಿ, ಈ ತರ ಡೆಲಿವರಿ ಸಪ್ಲೈ. ಓಕೆ ನೋಡಿ ಅವರು ಅಂದರೆ ಗ್ರೂಪ್. ಆ ಟ್ಯಾಕ್ಸಿ ಶೇರ್ ಟ್ಯಾಕ್ಸಿ ಅದು. ಅಲ್ಲ, ನೀವು ಒಬ್ಬರೇನಾ? ಅವ್ರು ಒಬ್ಬರೇ ಬಂದಿರೋದು. ಮುಕ್ತಿನಾಥ್ ಬರ್ತಾರದ? ಹೌದು. ಸೂಪರ್. ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಮುಕ್ತಿನಾಥ್ಗೆ? ಗೊತ್ತಿಲ್ಲ, ಇನ್ನೊಂದು 2 ಗಂಟೆಯಲ್ಲಿ ಮುಟ್ತಾರೆ. 2-2.5. ಎಷ್ಟೊತ್ತಿ ಬಂದಿದ್ದೀವಿ ಸರ್? ಏನಿದೆ ನೋಡಿ ಇದು. ಯಪ್ಪ ದೂರ ನೋಡಿದ್ರೆ ತಲೆ ಕೆಟ್ಟೈತೆ. ಸರ್ रिस्क तगड़क्कागಲ್ಲ. डाल दीजिए, बाद में देखेंगे. भैया पेट्रोल तो फ्रेश है ना? मिक्स नहीं है ना? नहीं. क्यों ऐसा? उधर में नहीं डालेगा? वो पंप नहीं डाला है अभी तक. ओके. उधर सामने एक पंप था ना? नहीं. नहीं है?
ये हमारे डिस्ट्रिक्ट में पंप ही नहीं है। अయ్యో तो मैं 2023 में बाइक में आया था वही वो नीचे नीचे बेनी में। बेन्नी में पेट्रोल पंप है 17 ಲೀಟರ್ ಆಯ್ತು 17 ಲೀಟರ್ ಇದೆ ನಾವು ಬೆನ್ನಿಲ್ ಹಾಕ್ಸ್ಕೋಬೇಕಿತ್ತು कितना 1 लीटर का 220 220 ಜಾಸ್ತಿ 220 ಅಂದ್ರೆ 7 4 6 8 10 12 3 14 15 16 17 ಇರಬೇಕಲ್ಲ ಎಷ್ಟು ನೋಡಿ 3 2 6 5 6 7 8 14 ಆಗಿದೆ 17 ಇದೆ 17 18 ಆಯ್ತು 18 ಇದೆ वो डीजल का पंप है ना, पेट्रोल का क्यों नहीं? नहीं पेट्रोल का गाड़ी ज्यादा हलता ना मिलता। नहीं ठीक है डाल दीजिए भैया डाल दीजिए हमने डालना आप ही डाल के दीजिए डालेंगे ठीक है 18 17 18 ತಗೊಳ್ರಿ ಸರ್ ಇರಿ ಅದು ಇದಾಕೆ ಹಾಕ್ಲಿ ಹಾಲಿ ಹಾಕ್ಲಿ ಹಂಗೆ ಹಾಕ್ಬೋದಾ ಮತ್ತೆ ಹ್ಞೂ ತಗೊಳ್ರಿ ನನಗೆ ಹಂಗೆ ಹಾಕಕ್ಕೆ ಬರಲ್ಲ, ಆಮೇಲೆ ಚೆಲ್ಬಿಟ್ಟು ಆ್ಯಕ್ಚುಲಿ ಇಲ್ಲಿ ಚೆಕ್ ಪಾಯಿಂಟ್ ಇದೆ. ಸೊ ಇಲ್ಲಿ ನಮ್ಮ ಗಾಡಿದು ಎಲ್ಲನೂ ಬನ್ಸಾರು ಇದನ್ನೆಲ್ಲ ತೋರಿಸ್ಬೇಕು. ಸೊ ಇಲ್ಲಿ ಬನ್ಸಾರ ಆದಮೇಲೆ ನಾವು ತಗೊಂಡಿರೋ ಪರ್ಮಿಟ್ನ ತಗೊಬಂದು ಇಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಇದು ಚೆಕ್ ಪಾಯಿಂಟು. ಸೊ ವೆಲ್ಕಮ್ ಟು ಲಿಯೋ ಗೆಕರ್ ದಾಮೋದರ್ ಕುಂದಾರ್ ರೂರಲ್ ಮುನ್ಸಿಪಾಲಿಟಿ ಅಪ್ಪರ್ ಮಸ್ತಾಂಗ್ ಅಂತ ಇದೆ. ಬಟ್ ನಾವು ಅಪ್ಪರ್ ಮಸ್ತಾಂಗ್ ಹೋಗಲ್ಲ, ಲೋಯರ್ ಮಸ್ತಾಂಗ್ ಅಷ್ಟೇ. ಓಕೆನಾ, ಬನ್ನಿ ಹೋಗೋಣ, ಹೋಗಿ ಸಬ್ಮಿಟ್ ಮಾಡೋಣ. ಎಸ್, ನಮ್ಮ ಕಾಳ ಇಲ್ಲೇ ನಿಂತ್ಬಿಟ್ಟಿದ್ದಾನೆ ಪೀಸಾಗಿ. ಹ್ಞೂ ಎಸ್ ನೋಡಿ ಸರ್, ಸೀಲ್ ಆಗಿದೆ ಈಗ. ಇಷ್ಟೇ ಮುಗೀತೀಗ ಕೆಲಸ ನಮ್ಮದು. ಅಲ್ಲ, ಇದು ಸೀಲ್ ಆಗಿದೆ, ಇದು ಪರ್ಮಿಟು 1 ವಾರದವರೆಗೂ ಇರ್ಬೋದು ಇಲ್ಲಿ ಬೇಕಾದರೆ ಈ ಪರ್ಮಿಟ್ ತಗೊಂಡು. ಅಂದರೆ ಅನ್ನಪೂರ್ಣ ಇದು ನಾವು ಅಲ್ಲಿ ತಗೊಂಡ್ವಲ್ಲ, ಇಲ್ಲಿ ಇಲ್ಲಿ ತಗೊಂಡ್ರೆ 1200 ರೂಪಾಯಿ ಇದೆ. ಬಟ್ ಇಲ್ಲಿ ಕ್ಯೂ ಇದೆ, ಇಲ್ಲಿ ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡಬೇಕು. ಅಲ್ಲಿ ನಾವು ತಗೊಂಡ್ವಲ್ಲ, ಅವ್ನು 1500 ರೂಪಾಯಿ ಇಸ್ಕೊಂಡಿದ್ದಾನೆ. ಹಾಂ, ಎಲ್ಲರದು ಇದೆ, ಎಲ್ಲರದು ಇದೆ. ನೆನಪಿಗೆ ಇಟ್ಕೊಳ್ಳಿ ಇದನ್ನ ನೆನಪಿಗೆ ಇಟ್ಕೊಳ್ಳಿ ನೀವು. ಗಡ್ಡ ನೋಡಿ, ಗಡ್ಡ ಹೆಂಗದೆ ಮೊದ್ಲೊಂದು ಕೊಟ್ಟಿದ್ರಲ್ಲ ಎಂಗೇಜ್ಮೆಂಟ್ ಫೋಟೋ, ಅದ್ರಲ್ಲಿ ಗಡ್ಡ ಕಮ್ಮಿ ಇತ್ತು. ಇದಕ್ಕೆ ಪೋಸ್ಟ್ ಕಾಪಿಗಳು ಸರಿಯಾಗಿ ಸಿಕ್ಕಿಲ್ಲ, ಇನ್ನೊಂದು ಸಣ್ಣ ಮರಿ ಅಷ್ಟೇ. ಇದು ದಪ್ಪ ಆಗಲಿಲ್ಲ. ಇದು ಟಿಬೆಟಿಯನ್ ಮ್ಯಾಸ್ಟಿಫ್. ಇದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋದು ಇದ್ರ ಮೂಲ ತಳಿ. ಅಂದ್ರೆ ಇದು ಬೀದಿ ನಾಯಿ ಅಲ್ಲ. ಬೀದಿ ಅಂದ್ರೆ ನಾಯಲ್ಲಿ ಬೀದಿ ನಾಯಿ ಸಾಕಿ ನಾಯಿ ಅಂತ ಇಲ್ಲ, ನಾವು ಮಾಡ್ಕೊಂಡಿರೋದು. ಇದ್ಯಾಕೆ ಬೀದಿ ನಾಯಿ? ನಾಯಿ ಇದು ನಾಯಿ ಇಂಡಿ ಬ್ರೀಡು. ಸಾವಿರಾರು ಜಾತಿಗಳಿದೆ. ಉದಾಹರಣೆಗೆ ಅವ್ರು ಏನೋ ಇನ್ಫಾರ್ಮೇಶನ್ ಕೊಡ್ತಾರೆ. ಮುದೋಳ ಇದೆಯಲ್ಲ, ಮುದೋಳ ಹೆಂಗೆ ಕರವಾನ್ ಹುಂಡ್ ಅಂತ ಕರೆಯೋದನ್ನ. ಅಂದ್ರೆ ಅರಬ್ರು ಆ ಕಾಲದಲ್ಲಿ ಇದಕ್ಕೆ ವ್ಯಾಪಾರ ವಾಣಿಜ್ಯಕ್ಕೆ ಬರ್ತಿದ್ರಲ್ಲ ಸಿಲ್ಕ್ ರೂಟ್ ಅಲ್ಲಿ, ಅವರ ಒಂದು ವ್ಯಾಪಾರ ಇದನ್ನ ಕಾಯಕ್ಕೆ ಅಂತ ನಾಯಿಗಳನ್ನ ತತ್ತಿದ್ರು. ಅದನ್ನ ಕಾರವ್ಯಾನ್ ಹುಂಡ್ ಅಂತ ಬ್ರಿಟಿಷರು ಕರೆದ್ರು. ನಮ್ಮ ಮುದೋಳನು ಅದೇ ತಳಿಯಿಂದ ಬಂದಿರುವಂತದ್ದು. ಅರೇಬಿಯಾದಲ್ಲಿ ಅದನ್ನ ಸಲೂಕಿ ಅಂತ ಕರೀತಾರೆ. ನಾವು ನಮ್ಮ ಮುದೋಳ ಊರಿಗೆ ಬಂತಲ್ಲ, ಅಲ್ಲಿಂದ ಮುದೋಳ ಮುದೋಳದಲ್ಲಿ ಇದು ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ. ಈಗ ಹಿಮಾಲಯದಲ್ಲಿ ಕುರಿಗಾಯಿಗಳು ಮತ್ತೆ ಅವರು ಮನೆಗಳನ್ನ ಕಾಯ್ಲಿಕ್ಕೆ, ತೋಳಗಳು ಮತ್ತೆ ಚಿರತೆಗಳಿಂದ ಅವ್ರು ರಕ್ಷಣೆ ಪಡಿಲಿಕ್ಕೆ ಈ ತರ ನಾಯಿಗಳು ಸಾಕ್ತಾರೆ. ಇದು 4 ನಾಯಿ ಸೇರಿದ್ರೆ ಒಂದು ಚಿರತೆ ಆರಾಮಾಗಿ ಹೊಡೆದಾಕ್ಬಿಡ್ತಿದ್ವು. ಅಂದ್ರೆ ಇದು ಡೇರ್. ಪ್ರತಿಯೊಂದು ನಾಯಿಗೂ ಒಂದೊಂದು ಲಕ್ಷಣ ಇರುತ್ತೆ. ಕಿರಣ್, ಎಲ್ಲಾ ನಾಯಿಗೂ ಬಂದಿರೋದು ತೋಳದಿಂದಾನೆ. ಮನುಷ್ಯ ಮೊದಲು ತೋಳಕ್ಕೆ ಭಯಂಕರ ಎದುರ್ತಾ ಇದ್ದ. ಅವನಿಗೊಂದಿನ ಅನ್ನಿಸ್ತು, ಈ ತೋಳಗಳನ್ನೇ ಪಳಗಿಸಿದ್ರೆ ನನಗೆ ರಕ್ಷಣೆ ಸಿಗ್ಬೋದಲ್ಲ ಅಂತ. ಆ ತರ ಒಂದು ಕೌಲನ್ನ ನಾಯಿಗಳಾಗಿ ಪರಿವರ್ತನೆ ಮಾಡ್ದ. ಅದು ಜಗತ್ತಿನ ಮೂಲೆಯಲ್ಲಿ ಬೇರೆ ಬೇರೆ ತಳಿಗಳಾಗಿ, ಸಾವಿರಾರು ತಳಿಗಳಾಗಿ ಜನರೇಟ್ ಆಯ್ತು. ಆ ತರನೇ ಇದು ಟಿಬೆಟಿಯನ್ ಮ್ಯಾಸ್ಟಿಫ್. ನಾನು ಇನ್ನೂ ಒಂದು ಕೇಳಿದ್ದೀನಿ ಸರ್, ಮನುಷ್ಯಂಗೆ ಯಾವಾಗ ನಾಗರಿಕತೆ ಅನ್ನೋದು ಹುಟ್ಟಿದು, ಒಂದ್ ಕಡೆ ನಿಂತು ಜೀವನ ಮಾಡಕ್ ಶುರು ಮಾಡ್ದ, ಅವನಿಗೊಂದು ಜೊತೆಗಾರ ಬೇಕಾಗಿತ್ತು. ಅವಾಗ ಫಸ್ಟ್ ಸಾಕ್ದಂತ ವೈಲ್ಡ್ ಅನಿಮಲ್ ಡಾಗ್. ಅಂದ್ರೆ ಅವನಿಗೆ ಮೊದಲು ತೋಳಗಳಿಂದಾನೇ ಸಮಸ್ಯೆ ಆಯ್ತಿತ್ತು. ಅಂದ್ರೆ ತೋಳಗಳು ಬಂದು ಯಾವಾಗ್ಲೂ ಆಕ್ರಮಣ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಇದನ್ನೇ ನಾನು ಯಾಕೆ ಪಳಗಿಸ್ಬಾರ್ದು ಅಂತ ಒಂದು ಯೋಚನೆ ಬರುತ್ತೆ. ಆಗ ಐಸೋಲೇಟ್ ಆಗಿರೋ ಸಣ್ಣ ಮರಿಗಳನ್ನ ತಂದು ಸಾಕಿ ಅದನ್ನ ಅವ್ನ ರಕ್ಷಣೆಗೆ ಅಂತ ಪಳಗಿಸ್ಕೊತಾನೆ. ಅಂದ್ರೆ ಮನುಷ್ಯನ್ಗೆ ಈಗ ಇಡೀ ಪ್ರಕೃತಿಲಿ, ಈಗ ಸಿಂಹದ ತರ ಕೊರೆಯಲ್ಲಿಲ್ಲ, ನಮ್ಗೆ ಬೇರೆ ಬೇರೆ ಪ್ರಾಣಿಗಳ ತರ ಬಲಶಾಲಿಗಳಲ್ಲ. ಆ ಮೆದುಳು, ಈ ಹೋಮೋಸೆಪಿಯನ್ ಇಡೀ ಜಗತ್ನ ಯಾಕೆ ಆಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ಐಡಿಯಾ ಮೆದುಳು, ಮತ್ತೆ ಅವ್ನು ಎಲ್ಲರನ್ನೂ ಕಂಟ್ರೋಲ್ ಮಾಡಬಹುದು, ಸಾಕ್ಬಹುದು. ಗೊತ್ತಾಯ್ತು. ಸೊ ಆವಾಗಿಂದ ಇದು ಈ ಮನುಷ್ಯನ ಜೊತೆ ಇರೋದ್ರಿಂದಾನೆ ಅದಕ್ಕೆ ಭಾವನೆಗಳು ಅರ್ಥ ಆಗುತ್ತೆ. ಕಿರಣ್, ದೈತ್ಯಾಕಾರ ಸಿಂಹದ ನಾಯಿಗಳು. ನೀವು ಟಿಬೆಟ್ಗೆ ಹೋದ್ರೆ ಇನ್ನೂ ಭಯಂಕರ ನಾಯಿಗಳು. ಅಂದ್ರೆ ಅಲ್ಲಿ ಸ್ಥಳೀಯ ಪ್ರದೇಶಕ್ಕೆ ತಕ್ಕಂತೆ ಇದು ಚಳಿ ತಡಿಬೇಕು ಒಂದು. ಆಮೇಲೆ ಜಾಸ್ತಿ ಆಹಾರನ ತಿಂದು
ಒಂದು 4-5-6 ದಿನ ಊಟ ಸಿಗ್ಲಿಲ್ಲ ಅಂದ್ರೆ ಇರಬೇಕು. ತಡ್ಕೊಂಡಿರ್ಬೇಕು, ಸಿಕ್ಕದಾಗ ತಿನ್ಬೇಕು. ಮತ್ತು ಮುಖ್ಯವಾಗಿ ಇಲ್ಲಿ ಹಿಮಚಿರತೆಗಳು, ತೋಳಗಳು ಮತ್ತೆ ಹಿಮಕರಡಿಗಳು ಇದನ್ನ ಹೊಡೆದಾಕ ಶಕ್ತಿ ಇರಬೇಕು. ಅದಕ್ಕೆ ಮನುಷ್ಯ ಇದನ್ನ ಡೆವಲಪ್ ಮಾಡ್ದ ಇಲ್ಲಿ. ಇದು ಮನುಷ್ಯನಿಗೆ ಫ್ರೆಂಡ್ಲಿ ಇರಲ್ಲ. ಈ ಪಾರ್ಟಿ ನಾನು ಯಾವ ಒಬ್ಬ ಹೊಸಬ ಬಂದು ಹಿಡ್ಕೊಂಡು ಹಿಂಗೆ ಮಾಡ್ತಾ ಇದ್ದೀನಿ, ಫ್ರೆಂಡ್ಲಿ ಇದೆಯಾ ಅಂತ ಹೇಳಿದ್ದೀರಲ್ಲ. ಇದೆಯಲ್ಲ, ನೀವು ಒಂದು ಪುಟ್ಟು ಮರಿ ರ್ಯಾಟ್ವಿಲ್ಲರ್ ಅಂತದ್ದು ನೀವು ಪ್ರೀತಿಯಿಂದ ಸತ್ತಿರೋದು ಪ್ರೀತಿಯಿಂದಾನೇ ಬೆಳಗುತ್ತೆ. ಇಲ್ಲಿ ನೋಡಿ ನವೀನ್ ಸರ್ ಈಗ ಹೇಳಿದ್ರಲ್ಲ, ಬಂತು ನೋಡಿ ಘಟ, ಅದು ಹೇಳಿದ್ರಲ್ಲ ಇದು ಸ್ವಲ್ಪ ಕಮ್ಮಿ ಪೌಷ್ಟಿಕಾಂಶ, ಅದಕ್ಕೆ ನೋಡಿ ಹೆಂಗಿದೆ ಅಂತ, ದಪ್ಪ ತಲೆ ಈಗ. ಎಲ್ಲ ಅವೇ. ಓ ಇಲ್ಲೊಂದು ಇದೆಯಲ್ಲ ಇಲ್ಲಿ, ಅಯ್ಯೋ ಇಲ್ಲೂ ಒಂದಿದೆಯಲ್ಲ, ನಮ್ಗೆ ಅದು ಕಣ್ಣಿಗೆ ಬಿದ್ದಿಲ್ಲ. ಎಲ್ಲ ಒಂದೊಂದು ಜಾಗ ನೋಡಿ ಹುಡುಕಂದು ಕೂತ್ಕೋತಾವೆ ನೋಡಿ ಬೆಚ್ಚಿಗೆ ಮಳೆಗೆ. ನೋಡಿ ಈ ಹೋಟ್ಲಲ್ಲಿ ಅಡುಗೆ ಮನೆ ಎಷ್ಟು ನೀಟಾಗಿದೆ ಅಂತ ನೋಡಿ. ಇದೇ ಹೋಟ್ಲಲ್ಲಿ ಕಾರ್ನ ಇಲ್ಲಿ ಹೊರಗಡೆ ಪಾರ್ಕ್ ಮಾಡಿದ್ದೀನಿ. ಸೊ ಒಂದು ಇಲ್ಲಿ ಇಷ್ಟ ಏನಾಯಿತು ಅಂತಂದರೆ, ಇಲ್ಲಿ ನೋಡಿ ಹೊರಗಡೆಗೆ ಬರ್ತಿದ್ದಂಗೆ ಪುಟಾಣಿ ಕೈ ತೋಟ, ಅದನ್ನು ಇರೋದ್ರಲ್ಲೇ ನೋಡಿ ಮರಗಳನ್ನೆಲ್ಲ, ಆ ಮರದ ಕೊಂಬೆಗಳನ್ನ ರೆಂಬೆಗಳನ್ನ ಹಿಂಗೆ ಮಾಡಿ ಮಾಡಿ ಒಂದು ನೀಟಾಗಿಟ್ಟು, ಅಲ್ಲಿ ಟಾಯ್ಲೆಟ್ ಇಟ್ಟು, ಈ ಕಡೆಗೆ ಬಂದರೆ ನಮಗೆ ತೋಟ ಸಿಗುತ್ತೆ. ಈ ಕಡೆ ನೋಡಿ ಸಣ್ಣ ಪುಟಾಣಿ ಕೊಟ್ಟಿಗೆ ಏನಾರು ಇದ್ದಿದ್ದಪ್ಪ. ಆಮೇಲೆ ಏನೂ ಇಲ್ಲ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡವ್ರೆ. ಆಮೇಲೆ ಹಿಂದ್ಗಡೆ ಏನು ನೋಡ್ತಾ ಇದ್ರು ಅದು ದ್ರಾಕ್ಷಿ ತೋಟ. ದ್ರಾಕ್ಷಿ ಅಲ್ಲ ಅದು, ಆ್ಯಕ್ಚುಲಿ ಬೇರೆ ಏನೋ ಒಂದು ಐಟಮು, ಏನು ಅಂತ ಗೊತ್ತಿಲ್ವಲ್ಲ. ಏನು ಚೆನ್ನಾಗಿದೆ ನೋಡಿ. ಓ ಕಿವಿ ಫ್ರೂಟು, ಅಚ್ಚ ಇಲ್ಲಿ ನೋಡಿ, ಇಲ್ಲಿ ಕಿವಿ ಫ್ರೂಟ್ಸು ಕಾಣಿಸ್ತಾ ಇದೆಯಾ, ಕಿವಿ ಹಣ್ಣಿದು. ಮತ್ತು ಇದೇನು ಹಣ್ಣು ಅಂತ ಗೊತ್ತಾಗಲಿಲ್ಲ ನನಗೆ, ಬಟ್ ಇದು ದ್ರಾಕ್ಷಿ ಮರ ಥರ ಕಾಣಿಸ್ತು. ಬಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿಟ್ಟವ್ರು, ಫುಲ್ ಎಲ್ಲ ಕಡೆ ಎಂಥ ವಾತಾವರಣ ಯಪ್ಪ. ಒಂದೇ ಸಲ ಹಾಕಿ ಏನು ನಮಗೆ ಬಿಸಿ ಬಿಸಿ ಈ ಕ್ಲೈಮೇಟ್ಗೆ ಬಿಸಿ ಬಿಸಿ ಹೊಡಿತಿದ್ರೆ ಏನು ಖುಷಿ ಹೇಳಿ. ನಾನ್ ವೆಜ್ ಕೊಡ್ತಾರಾ? ಅಲ್ಲ ಖುಷಿ ಪಡಿ, ಇಂಥ ಬೆಟ್ಟ ಗುಟ್ಟದಲ್ಲಿ ಬಂದ್ರು ಇಂಥ ಸಿಗ್ತಾ ಇದ್ದಾರೆ ಅಂತಂದ್ರೆ ಒಳ್ಳೇದ ಹಾಲು. ನಾನು ಬೈಕಲ್ಲಿ ಬಂದಿದ್ದೆ ಅಂತ ಹೇಳಿದ್ನಲ್ಲ ಸರ್, ಆಗ ವಾಪಸ್ ಹೋಗ್ಬೇಕಾದ್ರೆ ಎಲ್ಲೂ ಹೋಟ್ಲ್ಗಳು ಓಪನ್ ಇರಲಿಲ್ಲ, ಟೈಮ್ ಆಗ್ಬಿಟ್ಟಿತ್ತು, 9:30 10 ಗಂಟೆ ಆಗ್ಬಿಟ್ಟಿತ್ತು. ಒಬ್ರು ಮನೆಗೆ ಹೋದ್ವಿ, ಅಕ್ಕ ಹಿಂಗೆ ಅಂತ ಹೇಳಿದ್ವಿ, ಮಾಡಿಕೊಟ್ರು, ನಮಗೆ ದುಡ್ಡು ಕೊಟ್ಬಿಟ್ವಿ. ಅಷ್ಟೊತ್ತು ಯಾವ್ದೆಲ್ಲ ಮುಗ್ದೋಗಿತ್ತು. ಸ್ವಲ್ಪ ರೈಸ್ ಕೊಡ್ಲಾ? ಅದು ಒಳ್ಳೆಯದು, ಪುಣ್ಯ ಮಾಡಿದ್ರು. ಇದು ಯಾವುದೋ ಯುರೋಪಿಗೆ ಬಂದಂಗೆ ಫೀಲ್. ಏನಿದೆ ಸರ್, ಏನಿದೆ ಸರ್ ಇದು? ಬೇರೆ ಪ್ರಪಂಚಕ್ಕೆ ಬಂದಿದ್ದೀನಿ ನಾನು ಇವಾಗ. ಆ್ಯಕ್ಚುಲಿ ನನಗೆ ಎಷ್ಟು ಖುಷಿ ಆಯ್ತಿದೆಯಲ್ಲ. ಅಲ್ಲ ಒಂದ್ಸಲ ಬಂದಿರೋನಿಗೆ ಎಷ್ಟು ಖುಷಿ ಆಗ್ತಿರ್ಬೇಕಾರೆ, ನೀವು ಫಸ್ಟ್ ಟೈಮ್ ಬಂದಿದ್ದೀರಾ, ಅದು ಈ ಥರ ವಾತಾವರಣ ನೋಡೋದು ನಿಮಗೆ ಹೆಂಗೆ ಆಯ್ತಿರ್ಬೇಡ. ಇಲ್ಲೊಂದು ಯಾವುದೋ ಒಂದು ವಿಲೇಜ್ ನೋಡಿದ್ವಿ, ಏನು ಚೆನ್ನಾಗಿದೆ ಗೊತ್ತಾ ಯಪ್ಪ, ಒಳ್ಳೆ ಸ್ವರ್ಗ ನೋಡ್ದಂಗೆ ಆಯ್ತು ಇವಾಗ. ಆದರೆ ರೋಡೇ ಇಲ್ಲ, ನೋ ರೋಡ್ಸ್. ಆದರೆ ಇಷ್ಟು ಇಂಟೀರಿಯರ್ ಬಂದಮೇಲೆ ಇಷ್ಟೊಂದು ಚೆನ್ನಾಗಿದೆ, ಅದೇ ಒಂದು ದೊಡ್ಡ ಇದು ಒಂದು ಕಡೆ. ಸಖತ್ತಾಗಿದೆ ವಿಲೇಜ್ ಮಾತ್ರ. ನೋಡಿ ಇವ್ರು ಬ್ರಿಡ್ಜ್ ಕಾಯ್ಕೊಳಕ್ಕೆ ನಿಂತಿದ್ದಾರ ಅಂತ. ಮೇ ಬಿ, ಐ ಥಿಂಕ್. ಓ ನಮ್ಮ ಮೆನ್ಯೂ ನೋಡೋಣ ಅಣ್ಣ, ಮೆನ್ಯೂ ನೋಡೋಣ. ನಿಮ್ಮ ಮೆನ್ಯೂ ಖುಷಿ ಆಗೋಯ್ತು, ಅಣ್ಣ ಇದ್ದಾರೆ, ಮೆನ್ಯೂ ಎತ್ಕೊಂಡು ಬಂದ್ಬಿಟ್ಟವನೆ. ಎಲ್ಲ ಹಿಮ ಆಫ್ ರೋಡ್ ಬಂದ್ಬಿಟ್ವು, ಆಫ್ ರೋಡ್ ನೋಡಕ್ಕೆ ಹೋಗ್ಯಪ್ಪ. ನಮ್ಮ ಕಾಳನ್ನು ಕೊಟ್ಟಿದ್ದೀವಿ. ಕಾಳನ್ನ ಹೆಂಗೆ ಓಡಿಸ್ತಿದ್ದೀವಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಆ್ಯಕ್ಚುಲಿ ನಿದ್ದೆ ಬಂತು, ಅದಕ್ಕೆ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಸಖತ್ತಾಗಿದೆ ಇದು. ಬೈಕಲ್ಲಿ ಬಂದಿದ್ನಲ್ಲ, ಹಿಂಗೆ ಬಂದಿರಬೇಕು. ಜೀವ ಬಂದಿರುತ್ತೆ ಬಾಯಿಗೆ.
ಅಲ್ಲೇ ಇದೆಯಲ್ಲ ಅಲ್ಲಿ ಹಿಮ ನೋಡೋಣ ಅಲ್ಲಿ ಹಿಮ ಅಲ್ಲಿ ಎದುರುಗಡೆ ಹಿಮ ಅದು ಹಿಂದೆ ಇರೋದು ಹಿಮ ಬಂದ್ವಿ. ಈಗ ಬೆಟ್ಟ ಕೊಂಡೋಗುವ ಈಗ ಹೊಡೆದಾಕ್ತು ಇಷ್ಟೊತ್ತು ಹೊಡಿಲಿಲ್ಲ ಈಗ ಹೊಡೆದಿಲ್ಲ ಮ್ಯಾಕ್ ಹತ್ತದ ಮೇಲೆ ಹೊಡೆದಾಕ್ಬಿಡ್ತು. ಅದೇನದು ಅಂತ ನಾವು ಪ್ರಾಣಿಗಳು ಗೂಡು ಮಾಡ್ಕೊಂಡಿರೋದು ಚಿಕ್ಕಮ್ಮ ಒಂದು 60 ಕಿಲೋಮೀಟರ್ ಇಂದ ಅಷ್ಟೊಂದು ಕಷ್ಟವಾಗೇನಿಲ್ಲ, ಚೆನ್ನಾಗಿದೆ. ಎಲ್ಲ ಸೇಬ್ ಹಾಕ್ಬಿಟ್ಟವ್ರೆ ಈ ಕಡೆ ಎಲ್ಲ ನೋಡಿ, ಇದೆಲ್ಲ ಫುಲ್ ಸೇಬೆ ಹಂಗೆ ಕಾಣಿಸ್ತೈತೆ ನೋಡಿ. ಅಣ್ಣ ಇದು ಸರ್ ಅದೇನು ಇನ್ನೂ ಇಲ್ಲ ಇಲ್ಲ ಸೇಬ್ ಚಿಕ್ಕ ಸೇಬ್ ಬರುತ್ತಲ್ಲ, ಊಟಿ ಆಪಲ್ ಅಂತ ಏನೋ ಅಂತೀವಿ ನಾವು ಆ ಕಡೆ ಸೈಡ್. ಪಕ್ಕ ಹಾಕ್ಬಿಡ್ತಿರೋದು ಅಕ್ಕರೆ. ಆದ್ರೂ ವಿಚಿತ್ರವಾಗಿದೆ ಇದು. ಅದು ಇರೋದಾ ಅಲ್ಲಿದೆಯಾ ಬೋಧಿ ವೃಕ್ಷ ಇಲ್ವಾ? ಮಸ್ತ್ ಜಾಯ್ಲಾಂಗ್ ಅದ್ರ ಗುಡ್ಡ ಹುಟ್ಟಿದ್ದು ನೇಪಾಳದಲ್ಲಿ. ಇಲ್ಲ ಇಂಡಿಯಾದಲ್ಲಿ. ಯಾವುದು ಗುಡ್ಡ ಹುಟ್ಟಿದ ಜಾಗ ಅಲ್ವಾ ಲುಂಬಿನಿ ಅಂದ್ರೆ? ಹುಟ್ಟಿದ್ದು ಲುಂಬಿನಿಲ್ಲ ಏನಿದೆ ಇದು? ಆಗಿದ್ದು ಇದರಲ್ಲಿ ಇಲ್ಲಿ ಬುದ್ಧಗಯ. ಬುದ್ಧ ಆಗ ನೇಪಾಳನ ಕಾನ್ಸೆಪ್ಟ್ ಇರಲಿಲ್ಲ ಕಣಾಗ, ಭರತ ಖಂಡ ಅಂತ ಇದ್ದಿದ್ದು. ಬಟ್ ಹುಟ್ಟಿದ್ದಲ್ಲಿ ಅದ ಭಾರತದಲ್ಲೇ ಹುಟ್ಟಿದ್ದು ಅಂತ ಇತಿಹಾಸದಲ್ಲೂ ಬರೋದು. ಇದೇನಿದು ಇಷ್ಟೊಂದು? ಅಲ್ಲ ನಾವು ಮಾಡ್ಕೊಂಡಿರೋದು ನೇಪಾಳ. ಅದ್ ಬಿಡಿ, ಅದೇನೋ ಒಂದಿರ್ಲಿ. ಅಲ್ಲಿ ನೋಡಿ, ಅಲ್ಲಿ ಬೋಧಿ ವೃಕ್ಷಗಳು. ಇಲ್ಲಿ ಮಾತ್ರ ಸರ್ ಇಂಥ ಪ್ರದೇಶದಲ್ಲಿ ಇಷ್ಟು ಹಚ್ಚ ಹಸಿರು ನಾನು ನೋಡ್ತಾ ಇರೋದು ಇದೇ ಫಸ್ಟ್. ನಾನು ಮೇ ಬಿ ನಾನು ಬಂದಿರೋ ಸೀಸನ್ ಹಂಗೆ ಅನ್ಕೋತೀನಿ. ದೇವ್ರೆ, ಏನು ನೋಡ್ಕೊಂಡು ಹೋಗಿ. ಇಲ್ಲ ಹಂಗೆ ಎಳಿತಾರೆ ಅಲ್ವಲ್ಲ, ಅದು 20 ರೂಪಾಯಿ ಹೋಯ್ತಾರೆ ಇಲ್ಲ ಗಾಡಿ. ನಾವು ಆ ಕಡೆ ಎಳಿಯೋಕ್ಕಾಗಲ್ವಲ್ಲ, ಅದು ಹುಷಾರು. ಏನಿದೆ ಗೊತ್ತಾ, ಎಳಿತಿಲ್ಲ ಒಟ್ಟಲ್ಲಿ 40 ರೂಪಾಯಿ ನೋಡಿ. ಈಗ 40 ಇದು ಅಂತಲ್ಲ, ಈ ಆಲ್ಟಿಟ್ಯೂಡಿಗೆ ಬಂದರೆ ಯಾವ್ದ್ರ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ನಮ್ದು 2ನೇ ಗೇರ್ 1ನೇ ಗೇರ್ಗೆ ಎಳಿತಲ್ಲ, ಆಕ್ಸಿಜನ್ ಕಡಿಮೆ ಇರುತ್ತೆ. ಅಯ್ಯೋ ಅನ್ಸುತ್ತವೆ ಆಮೇಲೆ. ಇದು ಏನಿದು? ಇದು ಬೋರ್ಗಳು ಇತ್ತಿಲ್ಲ ಈ ಗಾಡಿ, ನಮ್ಮ ಗಾಡಿಗಳ ಥರ. ಸ್ವರ್ಗಕ್ಕೆ ಮೊಡೆ ಗೇಣು ಅಂತಾರಲ್ಲ ಹಂಗೆ ನೋಡಿ. ನಾವಿವಾಗ ಲೋವರ್ ಮಸ್ತಾಂಗ್ ಅಂದರೆ ಮುಕ್ತಿನಾಥ್ಗೆ ಇನ್ನೊಂದು 6 ಕಿಲೋಮೀಟ್ರಲ್ಲಿ ಇದ್ದೀವಿ. 20 ನಿಮಿಷ ತೋರಿಸ್ತಾ ಇದೆ ಅಲ್ಲಿಗೆ ಹೋಗೋಕ್ಕೆ, ಆಯಿತಾ? ಸೊ ನಾವು ಬಂದಾಗ ಇದೆಲ್ಲ ಫುಲ್ ಹಿಮಗಟ್ಟಿತ್ತು ಈ ಜಾಗ ಎಲ್ಲ. ಈಗ ನೋಡಿ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಬಟ್ ಅಲ್ಲೆಲ್ಲ ಅಷ್ಟು ಮಳೆ ಹೊಡಿತಾ ಇತ್ತು, ಇಲ್ಲಿ ನೋಡಿದ್ರೆ ಬಿಸಿಲು ಹೊಡಿತಾ ಇದೆ. ಇದೇ ನೋಡಿ ವಿಸ್ಮಯ ಅನ್ನೋದು. ಇದೇ ನೋಡ್ಬೇಕು. ಇಲ್ಲೇ ಉಳ್ಕೊಳ್ಳೋಣ, ಸುಮ್ಮನೆ ಇಲ್ಲೇ ಉಳಿಯೋಣ. ಆಡ್ಕೊಂಡು ಬೆಳಿಗ್ಗೆ ಒಂದು ರೌಂಡ್ ಹೊಡ್ಕೊಂಡು ಬೆಳಗ್ಗೆ ಬಿಟ್ಬಿಡೋಣ. ನಿಧಾನ. ಅಲ್ಲ ಇನ್ನೂ ಒಂದು ಏನು ಅರ್ಜೆಂಟಾಗಿ ಹೋಗೋದು ಇನ್ನು ಬೇಡ, ಆರಾಮಾಗಿ ಹೋಗೋಣ. ಬೇಡ ನಾಳೆ ಬರ್ಬೇಕಾದ್ರೆ ಫೋಟೋಗಳು ತಗೋಬೋದು ನಾವು ಅಂತ. ಈಗ ಹೋಗ್ಬೇಕಾದ್ರೆ 4 ಗಂಟೆಗಳಾಗ್ತಿದೆ. ರಾಜ್ಕುಮಾರ್ದ ಒಂದು ಹಾಡೈತೆ, ಅದು ಯಾವ್ದು ಅಣ್ಣ ಅದು? ಹಿಮಾಲಯಕ್ಕೆ ಹೋಗ್ಬಿಟ್ಟು ಆಡ್ತಾರಲ್ಲ, ಹಾಡಿ ಮತ್ತು ಬರಲಿ ಈ ಲೋಕವೆಲ್ಲ.
ಎಸ್, ಟೈಮ್ ಎಕ್ಸಾಕ್ಟಾಗಿ ಇವಾಗ 4:14 ಆಗಿದೆ. ನಮ್ಮ ಕಾಳನ್ನು ಕರ್ಕೊಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಆಯಿತಾ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಈಗ ಮೇಲ್ಗಡೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ನೋಡಿ ಮುಕ್ತಿನಾಥ್. ಸೊ ನಾವು ಹೋದ ಸಲ ಬಂದಾಗ ಬೈಕಲ್ಲಿ ಬಂದಿದ್ವಿ, ಆದರೆ ಈ ಸಲ ಕಾರಲ್ಲಿ ನಮ್ಮ ಕಾಳನ್ನು ಕರ್ಕೊಂಡು ಬಂದಿದ್ದೀವಿ. ಆದರೆ ಈ ಸಲ ಸಿಕ್ಕಾಪಟ್ಟೆ ಬೆಳವಣಿಗೆ ಇದೆ, ತುಂಬ ದಾರಿಗಳಿದೆ ಆ್ಯಂಡ್ ಫುಲ್ ಬೆಳವಣಿಗೆ ಆಗಿದೆ ಆಯಿತಾ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಕುದುರೆಗಳು, ಆಗಲೂ ಕೂಡ ಕುದುರೆಗಳಿತ್ತು, ಬಟ್ ಇಷ್ಟೊಂದು ಇರಲಿಲ್ಲ ಅಂತ ಕಾಣಿಸುತ್ತೆ. ಮೇ ಬಿ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾ ಕೇಳಿದ್ರಾ ಹಿಂಗ? ಓಕೆ. ಓ ಬೈಕ್ಗಳು ಮೊದಲು ಒಳಗಡೆ ಊರೊಳಗಡೆ ಹೋಗ್ತಾ ಇತ್ತು, ಆದರೆ ಇವಾಗ ಊರೊಳಗಡೆ ಬಿಡ್ತಾ ಇಲ್ಲ. ಅದ್ರ ಬದಲಾಗಿ ಇಲ್ಲೇ ಸ್ಟಾಪ್ ಮಾಡಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಗೇಟ್ ಹಾಕಿದ್ದಾರೆ, ಮೊದಲು ಈ ಗೇಟ್ ಇರಲಿಲ್ಲ, ಒಳಗಡೆ ಹಂಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಇವಾಗ ಗೇಟ್ ಹಾಕ್ಬಿಟ್ಟು ಇಲ್ಲಿಂದ ಬಿಡ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ನೋಡೋಣ ಈ ಕಡೆ ಹೋಗ್ಬೋದಾ ಏನು ಅಂತ. ಓಹೋ ಹಲೋ. ಓ ಇವರೆಲ್ಲ ಕುದುರೆ ಅವರು ಅನ್ಸುತ್ತೆ. ಎಲ್ಲ ಕುದುರೆ ಇದು ಮಾಡೋರು. ಎಷ್ಟೊಂದು ಕುದುರೆ ಇದೆ ನೋಡಿ. ಏನ ಆಕ್ಸಿಜನ್ ಸಿಲಿಂಡ್ರು ಯಾಕೆ ಅವ್ರಿಗೆ ಏರ್ ಔಟ್ ಎತ್ಕೊಂಬಿಡಿಲ್ಲ ಅಂದರೆ ಬ್ಯಾಗಲ್ಲಿ ಎಲ್ಲ ಐತೆ ಒಟ್ಟಿನಲ್ಲಿ. ಯಾವ್ದು ಟ್ಯಾಬ್ಲೆಟು ನಿಧಾನ ಕತ್ತಿ ಹಂಗಾದ್ರೆ. ಓಹೋ ಹೋ ಆಗ್ತಾನೆ ಕುದುರೆಗಳು ಹೆಂಗೆ. ದಸ್ ಬುಸ್ ಅಂತವು ಅದುವೇ ಪಾಪ. 400 रुपये, ओनली 400. ಅಪ್ ಅಂಡ್ ಡೌನ್ अप एंड डाउन नहीं होता है. नीचे जाने की, नीचे आने के बाद ऐसे नीचे होता है ना, इसलिए गिर जाता है. इसलिए जाने के लिए चढ़ाई के में 365 स्टेप है, 2 किलोमीटर 365 स्टेप है. आपके दादा हमको तो क्या झूठ बोलेगा. ये तो भगवान के साथ में आप जाना तो बोलिए, इसलिए बोल रहा हूँ. जाना है वर्किंग ये ओके ठीक है. आपकी जहाँ से भी जाएगा तो वही चार्ज लगेगा. आपके देखिए कैमरा ये मेरा को लगाता है क्या, इसलिए पूछ रहा है. थैंक यू. इंडियन आर्मी वाला है क्या? कौन मैं? ಹೆಂಗೆ ಸೈಲೆಂಟಾಗಿದೆ ನೋಡಿ ಊರು, ಎಷ್ಟು ಕಾಮಾಗಿ ಪೀಸಾಗಿದೆ ನೋಡಿ ಜಾಗ. ಆದರೆ ಇಲ್ಲಿ ಇಂಥ ಅದ್ಭುತವಾದಂಥ ರೆಸ್ಟೋರೆಂಟ್ಗಳಿದೆ ನೋಡಿ, ಅದು ಮಜಾ ಅಂತಂದರೆ. ಈಗ ಮೇಲೆ ಹತ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಅಲ್ಲಿ ಬುದ್ಧನ ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ ಮೇಲಕ್ಕೆ. ಕಾಣಿಸ್ತಿದ್ಯಾ मंदिर किधर है? मंदिर कितना दूर चलना है? आधा घंटे इधर से ಅರ್ಧ ಗಂಟೆ ಆಗುತ್ತಂತೆ. ಅರ್ಧ ಗಂಟೆ ಮಂದಿರ್ಗೆ. ಹಾಂ ಇಲ್ಲಿಂದ ಹೌದಾ? ಅಂತೀರಾ? ಆದರೆ ಏನು ನಿಶಬ್ದವಾಗಿದೆ ಸರ್ ಊರು. ಇಂಥ ಊರಲ್ಲೂ ಪಾಪ ಹಿಂಗೆಲ್ಲ ಬಿಲ್ಡಿಂಗ್ಗಳು ಕಟ್ತಾರಲ್ಲ, ಕೈಯೆಲ್ಲ ಕಟ್ಟಿ ಅನ್ನುತ್ತೆ. ಆ್ಯಕ್ಚುಲಿ ಈ ಸಲ ಈ ಬಿಸಿಲಿಲ್ಲ, ಚಳಿ ಇಲ್ಲ. ನಾವು ಬಂದಾಗ ಕೊರೆಯ ಚಳಿ ಕಡೆ ನಡಿಕೊಂಡು ಹೋಗಿದ್ದೀವಿ. ಯಾವ ತಿಂಗಳಲ್ಲಿ ಬಂದಿದ್ರೆ? ನಾವು ಯಾವ ತಿಂಗಳಲ್ಲಿ ಬಂದಿದ್ದೀವಿ ಮರ್ತುಬಿಟ್ಟಿದ್ದೀನಿ. ಬಟ್ ಆಗಿ ರೋಡ್ಗೆ ಏನೂ ಇರಲಿಲ್ಲ. ಹೌದಾ? ಈಗೆಲ್ಲ ಒಳ್ಳೆ ಡೆವಲಪ್ ಆಗಿದೆ. ಊರು ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ ಸರ್. ನೋಡಿ ಇಲ್ಲಿ ಗಾಡಿ ಎಲ್ಲ ಬಿಟ್ಟವ್ರೆ, ನಮ್ಮನ್ನು ಬಿಟ್ಟಿಲ್ಲ ಅಷ್ಟೇ. मुझको आप मेरे साथ खिंचवा सकता है? कोई दिक्कत नहीं. किधर से लेके आया? हम द्वारिका से. द्वारिका से. गुजरात में. अच्छा ನೋಡಿ ಗುಜರಾತಿಂದ ತಗೊಂಬಂದವರು ನೋಡಿ ಇದನ್ನು. आप कहाँ से हो? ಅಣ್ಣ
ಒಂದೇ ನಿಮಿಷ मैं बेंगलुरु से फोटो वीडियो हम बेंगलुरु से ಇಟ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಎಷ್ಟು ಅಂಗಡಿ ಮಳಿಗೆಗಳಾಗ್ಬಿಟ್ಟಿದೆ ಅಂತಂದರೆ ಮೊದಲು ಇಷ್ಟೆಲ್ಲ ಅಂಗಡಿ ಮಳಿಗೆಗಳು ಇರಲಿಲ್ಲ, ಕಡಿಮೆ ಇತ್ತು. ಆಮೇಲೆ ಈಗ ಒಂದು ಸ್ವಲ್ಪ ಪಾರ್ಶ್ ಆದಂಗಿದೆ, ಅಂದರೆ ಒಳ್ಳೊಳ್ಳೆ ಬೆಳವಣಿಗೆ ಆಗಿ ನೋಡಿ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ನೋಡಿ ನನಗೆ ಖುಷಿ ಆಯಿತು ಆ್ಯಕ್ಚುಲಿ. ಲಿಟ್ರಲಿ ಚೆನ್ನಾಗಿದೆ, ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಮುಕ್ತಿನಾಥ್ ತುಂಬ ಡೆವಲಪ್ ಇದೆ. ಬರೆದಿಟ್ಕೊಡಿ, ನೇಪಾಳ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಬರೋ ಟೂರಿಸ್ಟ್ಗೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ಇಲ್ಲೇ ಮೆಡಿಕಲ್ ಸ್ಟೋರು ಅಂತಂದರೆ ಚಿಕ್ಕದಾಗಿ ಆಸ್ಪತ್ರೆ ಇಟ್ಟಿದ್ದಾರೆ. ಇದರಲ್ಲಿ ಟ್ಯಾಬ್ಲೆಟು, ಆಕ್ಸಿಜನು ಇವೆಲ್ಲನೂ ಕೂಡ ಕೊಡ್ತಾರೆ. ರಾಣಿಪುವ ಹೆಲ್ತ್ ಕ್ಲಿನಿಕ್ ಅಂತ, ಆಯಿತಾ. ಸೊ ಇದೊಂದು ವಿಚಾರ ಪರವಾಗಿಲ್ಲ. ಇಲ್ಲಿ ನಾವು ತರಲಿಲ್ಲ ಅಂತಂದ್ರೆ ಇನ್ ಕೇಸು ಓಕೆ ಏನಾದರೂ ಒಂದು ನಮಗೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಾವೇನಾದರೂ ಕ್ಯಾಂಪ್ ಹಾಕಬೇಕು ಅಂತಂದರೆ ನೋಡಿ ಅಲ್ಲಿ ಕ್ಯಾಂಪ್ ಸೈಟು ಕೂಡ ಇದೆ. ಕ್ಯಾಂಪ್ ತಗೊಂಬಂದಿದ್ರೆ ನಾವು ಕ್ಯಾಂಪ್ ಹಾಕೊಬೋದು. ಆ್ಯಕ್ಚುಲಿ ಸ್ಟೇಗಳು ಸಿಕ್ಕಾಪಟ್ಟೆ ಇದೆ, ಇಲ್ಲೇ ಉಳಿದು ಕೂಡ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ತಿದ್ದಾರಲ್ಲ ಒಳ್ಳೊಳ್ಳೆ ಸ್ಟೇಗಳೇ ಇದೆ, ಆದರೆ ಏನು ನೀಟಾಗಿ ಇಟ್ಕೊಂಡಿದ್ದಾರಲ್ವ ಪಾಪ. ಓಕೆ, ಸೊ ಬಂದ್ವಿ ನೋಡಿ ಮುಕ್ತಿನಾಥ್ ಟೆಂಪಲ್ನ. ಆ ಸ್ಟೆಪ್ಸ್ ಏನಿದೆಯೋ ಅದರ ಕೆಳಗಡೆ. ಸೊ ಇದೇನೇ ಈ ಸ್ಟೆಪ್ಸು. ಸೊ ಇಲ್ಲಿಂದ ಮೇಲೆ ಹತ್ಕೊಂಡು ಹೋಯ್ತು ಅಂತಂದರೆ ಅದೇ ದೇವಸ್ಥಾನ. ಓಕೆನಾ ನೋಡಿ, ಅಕ್ಕ 17 Pro ಯೂಸ್ ಮಾಡ್ತೈತೆ. ಬನ್ನಿ ಎಲ್ಲ ಒಟ್ಟಿಗೆ ತಗೊಳ್ಳೋಣ, ಬರ್ತಾ ಒಟ್ಟಿಗೆ ತಗೊಳ್ಳೋಣ. ಪೂಜೆ ತಗೋತೀರಾ ನೋಡಿ ಏನು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಈ ಸ್ಟೆಪ್ಸು ಮೊದಲೇ ಇತ್ತು, ಆ್ಯಕ್ಚುಲಿ 2 ವರ್ಷ ಹಿಂದೆ ಬಂದಾಗ್ಲೂ ಇವಾಗಲೂ ಇದೆ. ಫೈನಲಿ ನಮ್ಮ ಕಿತ್ತಡಿ ಅಡ್ವೆಂಚರ್ಸಿಂದ ನಿಮ್ಮನ್ನೆಲ್ಲ ಕರ್ಕೊಂಬಂದಿರೋದು ನನಗೆ ಸಂತೋಷದ ಖುಷಿ ಸರ್, ಅಷ್ಟೇ. ಆಲ್ ದಿ ಬೆಸ್ಟ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ನಾವು ಏನು ಐಟ್ನರಿಲ್ಲ ಹಾಕಿದ್ವು ಅದಕ್ಕಿಂತ ಹೆಚ್ಚಿನ ಪ್ಲೇಸ್ಗಳನ್ನ ನೋಡ್ತಾ ಇದ್ದೀವಿ, ಅದೇ ಒಂದು ಖುಷಿ. ದೇವರ ಆಶೀರ್ವಾದ, ಸಮಯ ನಮಗೆ ಪೂರಕವಾಗಿ ನಮಗೆಲ್ಲ ಮಾಡಿಕೊಡ್ತಾ ಇದೆ. ಅದರಿಂದ ಸಾಧ್ಯ, ನನ್ನಿಂದನೋ ಇವರಿಂದನೋ ಎಲ್ಲರಿಂದನೋ ಅಲ್ಲ. ದೇವರು ಅವ್ನು ಕರ್ಸ್ಕೋಬೇಕು ಅಂತಿದ್ದ, ನಮ್ಮನ್ನ ಇಲ್ಲಿ ಕರ್ಸ್ಕೊಂಡ. ನಮ್ಮ ಪ್ಲ್ಯಾನಲ್ಲಿ ಇದಿರಲಿಲ್ಲ, ಇರಲೇ ಇಲ್ಲ. ನಾನು ಬೇಡ ಅಂತಿದ್ದೆ, ಬೇಡ ಅಂದವನಿಗೂ ರೋಚಕವಾದಂಥ ಅನುಭವ. ಎಂತೆಂಥ ಇದು ಸಿಕ್ತು, ಪೂರ್ತಿಯಾಗಿ ನಾನು ನೋಡಿದ್ದೆ ಆ್ಯಕ್ಚುಲಿ. ಇವಾಗ ಇಲ್ಲಿ ನೋಡಿ ಸರ್, ಇಲ್ಲಿ ಗುಹೆ ಮಾಡ್ಕೊಂಡವ್ರೆ ಮಲ್ಕೊಳ್ಳೋಕ್ಕೆ. ನೋಡಿ ಅಲ್ಲಿ ಮಲ್ಕೊಳ್ಬಿಡೋದು, ಸೊಟ್ರಿಟ್ಟಿದೆ ನೋಡಿ, ಹೋಗಿ ಬೆಚ್ಚಿಗೆ ಹೋಗಿ ಮಲ್ಬಿಡೋದು. ಯಪ್ಪ, ಇಲ್ಲಿ ಏನಾಗ್ತಿದೆ ಅಂತಂದರೆ ಸುಸ್ತು ಎಳಿತಾ ಇದೆ, ಹತ್ತಾ ಇದ್ದೀವಿ, ಮಾತಾಡೋಂಗಿಲ್ಲ ಆ್ಯಕ್ಚುಲಿ ನಾವು. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ತಾ ಇರೋದು. ಬೈಟೋ ಭಯ್ಯ, ಈ ವಿಷಯ ನಮ್ಮ ವಿಡಿಯೋದಲ್ಲಿ ಬರಲೇಬೇಕು, ಯಾಕಂದ್ರೆ ನಮ್ಮ ಇಂಡಿಯಾದವ್ರು ಕಲಿಬೇಕು ಕೆಲವೆಲ್ಲ. ಇಂಡಿಯಾದವ್ರಿಗಿಂತ ಇಲ್ಲಿ ಸ್ವಲ್ಪ ಸಂಸ್ಕೃತ ಬದುಕಿದೆ. ಹೌದು, ಸಂಸ್ಕೃತನೂ ಬದುಕಿದೆ, ನಾಗರಿಕತೆ ಮೇನ್ ಬದುಕಿದೆ ಅಣ್ಣ. ಜನಕ್ಕೆ ಹೆಂಗ್ ಬೆಲೆ ಕೊಡಬೇಕು, ಹೇಗೆ ಟ್ರೀಟ್ ಮಾಡೋಕೆ ಪ್ರತಿಯೊಂದು ಬದುಕಿದೆ. ಕೋಲೇನಿದು ಇದು ಮಂತ್ರದಂಡ, ಮಂತ್ರದಂಡ ಗುರುಗಳು ಕೊಟ್ಟಿರೋದ. ಬರ್ತೀವಿ ಸಹ ಆರ್ತಿಗೆ. ಎಷ್ಟು ವರ್ಷ ಇರ್ತೀವಿ ನೀವು ಇಲ್ಲಿ? ನಾವು ಹೇಳಕ್ಕಾಗಲ್ಲ ಸ್ವಾಮಿ, ಹಿಂಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಎಲ್ಲೋದ್ರೂ ತಿರ್ಗಾ ಇಲ್ಲೇ ಬಂದಿರ್ತೀವಿ. ಇದೇ ಜಾಗ ಎಲ್ಲಿ ಇರೋದು? ಇಲ್ಲೇ ರಾಣಿಪವ ಆಶ್ರಮ ಇದೆ, ಬರೋ ದಾರಿಯಲ್ಲೇ ಇದೆ. ಅನ್ನಪೂರ್ಣ ಹೋಟ್ಲ್ ಇದೆಯಲ್ಲ, ಅನ್ನಪೂರ್ಣ ಹೋಟ್ಲ್ ಎದುರುಗನೆ. ಓ, ನೀವು ಆಲ್ಟ್ ಆಗ್ಬೋದು. ಊಟದ ವ್ಯವಸ್ಥೆ ಎಲ್ಲ ಇದೆ. ಆದ್ರೆ ಊಟದ ವ್ಯವಸ್ಥೆ ಮುಂಚೆನೆ ಹೇಳ್ಬಿಟ್ಟು ಬರ್ಬೇಕು. ಹೇಳ್ಬಿಟ್ಟು ಬಂದು ನಾವು ಇಷ್ಟು ಜನ ಇದೀವಿ ಅಂದ್ರೆ ಎಲ್ಲದು ಮಸ್ತ್ ಇಷ್ಟು ದಪ್ಪ ಕಂಬಳಿ ಕೊಡ್ತಾರೆ ಮಲಗಕ್ಕೆ. ಸೈಡ್ ಚಳಿ ಜಾಸ್ತಿ ಆಗುತ್ತೆ ಅಲ್ಲ? ಏನ್ ಇಲ್ಲಿ ಈಗ ಚಳಿ ಇಲ್ಲ, ಈಗ ಚಳಿನೇ ಇಲ್ಲ. ಯಾವ ಟೈಮ್ಗೆ ಚಳಿ? ನಾನು ಮೊದಲೊಂದ್ಸಲ ಬೈಕಲ್ಲಿ ಬಂದಿದ್ದೀನಿ ಅಣ್ಣ ಬೆಂಗಳೂರಿಂದ, ಈ ಸಲ ಕಾರಲ್ಲಿ ಬಂದಿದ್ದು. ನಾನು ಆವಾಗ ಬಂದಾಗ ಸಿಕ್ಕಾಪಟ್ಟೆ ಚಳಿ ಇತ್ತು. ಅಂದ್ರೆ ಈಗ ದೀಪಾವಳಿ ಮುಗಿದ್ಮೇಲೆ ಚಳಿ ಶುರು ಆಗುತ್ತೆ. ಫುಲ್ ಎಲ್ಲ ಹಿಮ ಇರುತ್ತಲ್ವಾ ಇಲ್ಲಿ? ಹೋಗ್ಬೇಕಾದ್ರೆ ಇಷ್ಟು ಎಲ್ಲ ಹಿಮ ಇರುತ್ತೆ. ಅಯ್ಯೋ, ಎಲ್ಲ ಫುಲ್ ಇರುತ್ತೆ. ಈಗೆಲ್ಲ ಫುಲ್ ಕರಿಗೋಗಿದೆ. ನಾವು ಆ ಬೆಟ್ಟಕ್ಕೆಲ್ಲ ಹೋಗಿ ಬಂದಿದ್ದೀವಿ. ಅಲ್ಲಿ ಮೇಲೆ ಎಲ್ಲ ಜೆಂಡಾ ಹಚ್ಬಿಟ್ಟು ಏನಿಲ್ಲ, ಹಾಕ್ಬಿಟ್ಟು ಆ ಕಡೆ ಗರುಡದ ಬೆಟ್ಟ ಇದೆ. ಸೇಮ್ ಗರುಡ ವಾಹನ ತರ ಕಾಣಿಸುತ್ತೆ ಆ ಬೆಟ್ಟ. ಇಲ್ಲಿಂದ ಈಗ ಒಂದು ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನ ಹಿಂದ್ಗಡೆ 1.5 ಕಿಲೋಮೀಟರ್ ಮೇಲೆ ಹೋದ್ರೆ ವಿಷ್ಣು ಜೋಲ ಅಂತ ಇದೆ. ಅಲ್ಲಿ ಒಂದು 10 ವರ್ಷದಿಂದ ಒಂದು ಬಾಬಾ ಅಲ್ಲೇ ಕೂತ್ಕೊಂಡು ಎಲ್ಲ ದೇವಸ್ಥಾನ ಗಟ್ಟಿ ಅಲ್ಲೂ ಆಶ್ರಮ ಇದೆ. ಅಲ್ಲೂ ಹೋದ್ರೆ ನೀವು ಇರ್ಬೋದು, ಒಂದು ದಿವಸಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ವ್ಯವಸ್ಥೆ ಇದೆ, ಊಟದಿಂದ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅಲ್ಲೂ ಇದೆ. ಏನು 1.5 ಕಿಲೋಮೀಟರ್ ಅಷ್ಟೇ, ಅರ್ಧ ಗಂಟೆ ಮೇಲೆ ಹತ್ಬಿಟ್ಟು ಇಳಿಬೇಕಾರೆ 20 ನಿಮಿಷದಲ್ಲಿ ಇಳಿಬೋದು.
ಅಲ್ಲಿ ಹೋದ್ರೆ ಅಲ್ಲಿಂದ ಇದು ಬೆಟ್ಟ ಕಾಣಿಸುತ್ತೆ, ಗರುಡ ಬೆಟ್ಟ. ಆಮೇಲೆ ಇಲ್ಲಿಂದ ಹಂಗೆ ಈ ಕಡೆ ಹೋದ್ರೆ ದಾಮೋದರ ಕುಂಡು ಅದೆಲ್ಲ ಇದೆ ಈ ಕಡೆ. 80 ಕಿಲೋಮೀಟರ್ಲಿಂದ ದಾಮೋದರ. ಅದರ ನಮ್ಮ ಪ್ಲಾನ್ ಇಲ್ಲ ಬಿಡಿ. ನಮ್ದೇನಾದ್ರು ಮುಕ್ತಿನಾಥನ ದರ್ಶನ ಮಾಡ್ಕೊಳ್ಳೋದು ಹೋಗೋದು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಸಾಯಂಕಾಲ ಬನ್ನಿ ಟೈಮ್ ಪಾಸ್ ಮಾಡಿ. ಹ್ಞೂ ಮುಗಿಸ್ಕೊಂಬತ್ತೀವಿ ಅಣ್ಣ. ಚೆನ್ನಾಗಿ ಮಾತಾಡ್ಸಿದ್ರು ಪಾಪ ಅಲ್ವಾ ನಮ್ಮ ಅವ್ರ ಕನ್ನಡ ಏನು ಎಷ್ಟು ಮಾತಾಡ್ತಾರೆ ಅಂದರೆ ಕನ್ನಡದವ್ರೆ ಅಲ್ವಾ ಬಂದು ಮರ್ತು ಹೋಗ್ಬಿಟ್ಟವ್ರೆ ಅನ್ಕೊಂಡೆ. ಜೀವನ ಮರ್ತಿಲ್ಲ ನೋಡಿ. 2 ವರ್ಷ ಆದ್ರೂ ಇದೇ ಜಾಗದಲ್ಲಿ ನೋಡಿ ಹೆಲಿಪ್ಯಾಡ್ ಕೂಡ ಇದೆ. ನೀವೇನಾದರೂ ಫ್ಲೈಟಲ್ಲಿ ಫ್ಲೈಟ್ ಅಂತೀನಿ ಹೆಲಿಕಾಪ್ಟ್ರಲ್ಲಿ ಬಂದರೆ ಮಿನಿ ಇದರಲ್ಲಿ ಬಂದರೆ ಇಲ್ಲಿ ಇಳ್ಕೊಂಡು ಹಿಂಗೆ ದರ್ಶನ ಮಾಡ್ಬೋದು. ಎಂಟ್ರ್ ಆದ್ವಿ ನೋಡಿ ಮೇಯ್ನ್ ಗೇಟ್ಗೆ. ನೋಡಿ ಇದು ಹಿಂದೂ ದೇವಸ್ಥಾನ, ಆದರೆ ಬುದ್ಧ ಧರ್ಮನೂ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬುದ್ಧ ಧರ್ಮದ ಜೊತೆಗೆ ನಮ್ಮ ಹಿಂದೂ ಧರ್ಮ ಎರಡೂ ಹಿಂಗೆ ಎಲ್ಲ ಧರ್ಮನೂ ಎಲ್ಲರೂ ಹಿಂಗೆ ಒಟ್ಟಿಗಿದ್ದು ಬಿಟ್ರೆ ಅನ್ಯೋನ್ಯವಾಗಿ ಜಗಳ ಕಚ್ಚಾಟ ಏನೂ ಇಲ್ಲದೆ ಎಷ್ಟು ಚೆನ್ನಾಗಿರುತ್ತೆ. ಫುಲ್ಲು ಬೋಧಿ ವೃಕ್ಷಗಳ ಸಾಲು, ಹಸಿರಾದ ನೆಲದ ಮಧ್ಯ ನಡೆದು ಹೋಗೋ ನವೇ ಪುಣ್ಯ. ನಮ್ಮ ದೇಹ ಏನು ಪ್ರಶಾಂತವಾಗಿದೆ ನೋಡಿ ಮುಕ್ತಿನಾಥಕ್ಕೆ ಬರೋಂಥ ಈ ಜಾಗ. ನಾನೇ ಪುಣ್ಯವಂತ, ಇಷ್ಟು ಸಣ್ಣ ಏಜಲ್ಲೇ 2 ಸಲ ಬಂದುಬಿಟ್ಟಿದ್ದೀನಿ. ಜನ ಬರೋಕ್ಕಾಗಲ್ಲ, ದೇವ್ರು ನನ್ನನ್ನು ಇಷ್ಟು ಸಲ ಕರ್ಸ್ಕೊಂಡಿದ್ದಾನೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸ್ಟೇರ್ ಕೇಸು, ಇದೇನೆ ಮೇಲ್ಗಡೆ ಮುಕ್ತಿನಾಥ ದೇವಸ್ಥಾನ. ಇಲ್ಲಿ ಮೇಲ್ಗಡೆ ಹಿಂಗೆ ಹೋಗಿ ನೋಡಿ ಹೆಂಗಿದೆ ಅಂತ. ಹಬ್ಬ ಬೈಕಲ್ಲಿ ಬಂದಾಗ ನಾನು ಅಜಿತ್ ಇಬ್ಬರೂ ಬಂದು ಒಳಗಡೆ ಹೋಗಿದ್ವಿ. ಯಪ್ಪ ಘಮ 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 ಅಂತ ಇದೆ ನೋಡಿ. ಇಲ್ಲಿ ಬಂದು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತ ಮಾಡಿದ್ದೆ, ಅಭಿಯಾನನ ಶುರು ಮಾಡಿದ್ದೆ. ಆಯ್ತಾ ದರ್ಶನ ಆಯ್ತಾ? ಹೆಂಗಾಯ್ತು? ಚೆನ್ನಾಗಾಯ್ತಾ? ಸೀಲ್ ಬಿದ್ದಿದೆ, ಸೂಪರ್ ಆಗಾಯ್ತು. ಎಲ್ಲ ಖಾಲಿ ಆಯ್ತು, ಸೂಪರ್ ಆದ್ರ ಎಸ್. ಹೋಗೋಣ ದರ್ಶನ ಮಾಡ್ಕೊಂಡು ಹೊರಟೋಗ್ತಾರಂತೆ ಎಲ್ಲಿಗೆ? ರೂಮ್ಗೆ. ಎಲ್ಲಿ ರೂಮು? 2 ಕಿಲೋಮೀಟರ್ 2 ಅವರ್ ಮುಂಚೆ ಅಲ್ಲೊಂದು ಗ್ಲಾಸ್ ಹೌಸ್ ತರ ದೊಡ್ಡದು ಬೆಟ್ಟದ ಸೆಂಟರ್. ಅಲ್ಲಿಗೆ ಹೋಗ್ಬೇಕಾ? ನಾನು ಇನ್ನೂ ಒಂದು ನೋಡಿದೆ, ನ್ಯಾಚುರಲ್ ಆಗಿತ್ತು ಇಲ್ಲಿ ನಿಯರ್ ಬೈ ಒಂದು 10-15 ಕಿಲೋಮೀಟರ್ಸ್ ಅಲ್ಲಿ ನ್ಯಾಚುರಲ್ ಆಗಿ ಅಲ್ಲಿ ಉಳಿದು ಹೋದ್ರೆ ಹೆಂಗೆ ಅಂತ. ಅದು ತುಂಬಾ ಚೆನ್ನಾಗೈತೆ ಬಣ. ಫೆಸಿಲಿಟೀಸು ಕಮ್ಮಿ ಇರ್ತವೆ. ಆಮೇಲೆ ದೇವ್ರ ದಯಿಂದ ನಮ್ಗೆ ಆರ್ಥಿಕ ಸಮಸ್ಯೆ ಇಲ್ಲ ಒಂದು. ಎರಡನೇದು ಸ್ವಲ್ಪ ಆಲ್ಟಿಟ್ಯೂಡ್ ಕೆಳಗಿಲ್ಲ ಸರ್, ಯಾಕೆಂದರೆ ನಾವು ಇಲ್ಲಿ ಇರೋದು ಸಮಸ್ಯೆ ಅಲ್ಲ, ಮಲಗಿದಾಗ ಆಲ್ಟಿಟ್ಯೂಡ್ ನಿಜಕ್ಕೂ ಸಮಸ್ಯೆ. ಓಕೆ, ಸೊ ಜಸ್ಟ್ ಇವಾಗ ತಾನೇ ದರ್ಶನ ಮುಗೀತು. ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಮಾತ್ರ ಅದ್ಭುತವಾಗಿ ಆಯಿತು. ಇದಿಲ್ಲೊಂದು ಫೋಟೋ ತಗೊಂಡು ಹೊರಡೋದಷ್ಟೇ. ಆ್ಯಕ್ಚುಲಿ ಭಕ್ತಿ ಇರೋರು ಇದರಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಅಂದರೆ ತೀರ್ಥ ಥರ. ಇದನ್ನು ರಾಘು ಅವ್ರು ಮಾಡಿದ್ರು, ಬಟ್ ನನಗೆ ಅಷ್ಟೆಲ್ಲ ಚಳಿ ತಡ್ಕೊಳ್ಳೋಷ್ಟಕ್ಕಿಲ್ಲ. ನನಗೆ ನನ್ನ ಭಕ್ತಿ ಏನು ಅಂತಂದರೆ ಇಲ್ಲಿಂದ ಶಿವ ಒಳ್ಳೇದು ಮಾಡುತ್ತಂದೆ ಅಂತ ಕೇಳ್ಕೊಂಡ್ರು. ಸೊ ಹೋದ್ಸಲ ಬಂದು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಏನಿದೆಯೋ ಅದನ್ನು ಕೇಳ್ಕೊಂಡಿದ್ದಕ್ಕೆ ಈ ಮುಕ್ತಿನಾಥ ಅದನ್ನು ನೆರವೇರಿಸ್ಕೊಟ್ಟಿದ್ದಾನೆ. ಸೊ ಈಗ ನಾವೇನಾದರೂ ಕೇಳ್ಕೋಬೇಕು ಅನ್ನೋದಾದರೆ ಲಂಸಮಾಗಿ ಕೇಳ್ಕೊಳ್ಳೋಣ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ವಿಡಿಯೋ ನೋಡ್ತಾರ ನಿಮಗೂ ಒಳ್ಳೇದು ಮಾಡಲಿ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪಿಡುಗುಗಳು ದೂರ ಆಗಲಿ, ನಮ್ಮ ಇಂಡಿಯಾ ಹೆಚ್ಚು ಡೆವಲಪ್ ಆಗಲಿ, ಇಷ್ಟು ಕೇಳ್ಕೊಳ್ತಾ ಇಲ್ಲಿಂದ ನಮ್ಮ ಪಯಣನ ಮತ್ತೆ ಮುಂದುವರ್ಸೋಣ. ಸೊ ಇಲ್ಲಿ ಯಾರು ತೀರ್ಥನ ತಗೊತಾರಲ್ಲ, ಅಂದರೆ ಸ್ನಾನ ಮಾಡ್ತಾರಲ್ಲ, ಅವರು ಜಸ್ಟ್ ಇಷ್ಟೇ ಅಲ್ಲದೆ ಇಲ್ಲಿ ಕೂಡ ಹೋಗ್ತಾರೆ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದನ್ನು 101 ತೀರ್ಥಯಾತ್ರೆನ ಏನೋ ಹೇಳ್ತಾರೆ ಸಮಥಿಂಗ್, ಓಕೆನಾ. ಸೊ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಇದು ನೀರು ಬರ್ತಾ ಇದೆಯಲ್ಲ, ಅದು ಈ ಬೆಟ್ಟಗಳಿಂದ ಬರ್ತಾ ಇರೋಂಥ ನೀರು. ಆ ನೀರಲ್ಲಿ ಈ ಥರ ಹಿಂಗೆ ದೇವರನ್ನ ಬೇಡ್ಕೊಂಡು ದೇವರೇ ಒಳ್ಳೇದು ಮಾಡ್ತಂದೆ ಅಂತ
ಫುಲ್ಲು ಇದನ್ನು ಸುತ್ತಾರೆ. ಸೊ ಇದು ಆ್ಯಕ್ಚುಲ್ ಮುಕ್ತಿನಾಥ್ ದೇವಸ್ಥಾನ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದೇನೆ. ಬಟ್ ಅಲ್ಲಿ ಒಳಗಡೆ ಅಲೋ ಇಲ್ಲ ನಮಗೆ ಕ್ಯಾಮ್ರಾ ಮಾಡೋಕ್ಕೆ, ಆಯಿತಾ. ಸೊ ಬೆಟ್ಟದಿಂದ ಬರ್ತಕ್ಕಂಥ ಆ ಗ್ಲೇಷಿಯರ್ ನೀರನ್ನು ಈ ಥರ ಸ್ನಾನ ಮಾಡ್ಕೊಂಡು ಹೋಗೋಂಥ ಅವರವರ ಭಕ್ತಿ ಅವರವರ ಭಾವದಲ್ಲಿ ಅದೆಷ್ಟು ಸುಂದರ, ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವಾ. ಇಷ್ಟು ಚಳಿನಲ್ಲಿ ಅಲ್ಲಿ ಸ್ನಾನ ಮಾಡೋದು ಅಷ್ಟು ತಮಾಷೆ ವಿಚಾರನೇ ಅಲ್ಲ. ನೋಡಿ ನಮ್ಮ ಆದರ್ಶ ಮತ್ತು ಇನ್ನೊಂದು ರೌಂಡ್ ಹೋಗಿದ್ದಾರೆ ಹೊರಗಡೆ. ಎಸ್, ಜೈ ಬಜರಂಗಬಲಿ, ಅಷ್ಟೇ. ಎಸ್, ಜೈ ಮುಕ್ತಿನಾಥ್. ಹೆಂಗಿದೆ ಸರ್? ಒಳ್ಳೆ ದರ್ಶನ ಆಯಿತು. ಹಾಂ, ಖಾಲಿ ಇದೆ. ಹೌದು, ಬೇರೆ ಉಸಿರಾಡೋಕ್ಕಾಯ್ತಲ್ಲ, ಏನು ಗೊತ್ತಲ್ಲ. ಬಟ್ ಮಾಡಿದ್ರಲ್ಲ ಅಂತೂ ಇಂತೂ. ಕೈ ಕೊಡಿ ಕ್ಯಾಮ್ರಾ. ಇಲ್ಲ, ಏನು ಈ ಟೈಮಲ್ಲೇ ಹಿಂಗೆ ಹಿಂಸೆ ಕೊಡೋದು. $700 ನೇಪಾಳಿ ಕರೆನ್ಸಿ. ಹಾಂ, ಉತ್ನ ಇದೆ, ಅದಕ್ಕೆ ಇನ್ನೇನು ಕೊಟ್ಟೋದು. ಪಾಪ್ಯುಲಾರಿಟಿ ಅಂದ್ರೆ ನಿಮ್ಮನ್ನ ನೋಡಿ ಇನ್ನೂ ಒಂದಷ್ಟು ಜನ ಕಲಿಯಂಥದ್ದು ಇರುತ್ತೆ. ಈಗ ನೀವು ಒಂದು ಮಾತು ಹೇಳಿದ್ರಿ ಅಲ್ಲ, ನಾನು ಆಕ್ಚುಲಿ ಇವ್ರನ್ನ ಮೀಟ್ ಮಾಡಿದಾಗ ನವೀನ್ ಸರ್ ಆಲ್ರೆಡಿ ಮಾತಾಡಿಸ್ತಾ ಇದ್ರು. 3 ಜನ ಇದ್ದೀರಾ ಅಂತ ಕೇಳಿದ್ರೆ ನಾನು ಎದಕ್ಕೂ ಭಯ ಪಡಲ್ಲ. 3 ಜನ ಇದೀವಿ, ಲೇಡೀಸ್ ಇದ್ದಾರೆ ಅಂತ ಹೇಳಿಲ್ಲ. 3 ಜನ ಎಲ್ಲರೂ ಅಬೋ 60 ಇದೀವಿ. ಇನ್ನೊಂದು ಕಿರಣ್, ಬೈಕ್ ನರ್ಸರಿ ಕ್ಲಾಸ್ಮೇಟ್ಸ್. ಹೌದಾ? ಇನ್ನೊಂದು ಮಾತು ಹೇಳಿದ್ರಿ ನನಗೆ ಬಿಫೋರ್, 3 ಜನ ಇಲ್ಲ ಅಂದಿದ್ರು. ನಾನು ಒಬ್ಬಳೇ ಹೋಗ್ತೀನಿ. ಅದು ಬೇಕು. ಅದು ಇದು ಒಂದೇ ಅಲ್ಲ, ನೀವು ಚಂದ್ರಲೋಕಕ್ಕೆ ಕಳ್ಸಿದ್ರೆ ನಾನು ಒಬ್ಬಳೇ ಹೋಗ್ತೀನಿ. ನಮ್ಮ ಏಜ್ ಹುಡುಗರು ಬ್ಲಡ್ ಪ್ರೆಷರ್ ಇದೆ ಅಥವಾ ಶುಗರ್ ಇದೆ ಅಥವಾ ನನಗೆ ಕಾಲು ಮೊಣಕಾಲು ನೋವಿದೆ ಅಂತ ಇದು ಮಾಡ್ತೀರಿ. ಮೇಡಮ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ್ರಿಗೆ ಕಾಲಲ್ಲಿ ಸಯಾಟಿಕಾ ಪೈನ್ ಇದ್ರು ಅವರು ಪರಿಕ್ರಮಣ ಮಾಡಬೇಕು ಅನ್ನೋದು ಅವ್ರು ಸಂಕಲ್ಪ ಮಾಡಿದ್ದಾರೆ. ಅವ್ರ ಸಂಕಲ್ಪ ಪರಿಕ್ರಮಣ ಆಗದೆ ಇರಬಹುದು, ಯಮದ್ವಾರದವರೆಗಾರ ಹೋಗಿ ಬರ್ತಾರಲ್ಲ, ಅದು ಅದ್ಭುತ ಅಲ್ವಾ? ಲಾಸ್ಟ್ ಇಯರ್ ನನ್ನ ಮಗ ಲಂಡನ್ ಇರೋದು. ಹೋಗುವಾಗ ನನಗೆ ಮೈಲ್ಡ್ ಅಟ್ಯಾಕ್ ಬ್ಲಾಕೇಜಸ್ ಇದೆ ಅಂತ ಡಾಕ್ಟರ್ ಐಡೆಂಟಿಫೈ ಮಾಡಿದ್ರು. ಒಂದು 40 to 50% ಇದೆ. ಅದು ಸ್ಟೆಂಟ್ ಹಾಕೋದು ಬೇಡ ಅಂದ್ಬಿಟ್ಟು ಹಾಗೆ ಮೆಡಿಸಿನ್ ಮೇಲೆ ಮಾಡಿ ಇವಾಗ ಆಲ್ಮೋಸ್ಟ್ 1.5 year ಆಯಿತು. ನಾನು ಅವ್ರ ಪರ್ಮಿಷನ್ ತೊಗೊಂಡ, ನನ್ನ ಮಕ್ಕಳಂದ್ರೂ ಕೊಡಲಿಲ್ಲ ಪರ್ಮಿಷನ್. ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ನಾನು ಬಂದಿದ್ದು. ವೆರಿ ಗುಡ್. ಅಂದ್ರೆ ಡಾಕ್ಟರ್ಸ್ಗೂ ಕರೆಕ್ಟ್ ಆಗಿ ಅರ್ಥ ಆಗಿದೆ ಏನ್ ಬೇಕು ಅಂತ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾನಂದೆ ಗುರುಗಳೇ, ಸಾರಿ ಅಲ್ಲಿ ಡಾಕ್ಟರ್ ಅಲ್ಲಿ ಮೇಲೆ ಹೈಟ್ ಅಲ್ಲಿ ಅಲ್ಟಿಟ್ಯೂಡ್ ಇರೋದ್ರಿಂದ ನಮ್ಗೆ ಸಿಗಲ್ಲ ಆಕ್ಸಿಜನ್. ಎಲ್ರಿಗೂ ಆಗೋದು ನಿನಗಾಗತ್ತಮ್ಮ, ನೀನು ಯಾಕೆ ಭಯ ಪಡ್ತೀನಿ? ನೀನು ಕಾಮನ್, ನೀನು ಅವ್ರು ಹೆಂಗೆ ಎಲ್ರಿಗೂ ಏನಾಗುತ್ತೋ ಅದು ನಿನಗೂ ಆಗುತ್ತೆ ಅಷ್ಟೇ, ಏನು ಭಯ ಪಡುವಂಗಿಲ್ಲ, ಹೋಗ್ಬನ್ನಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಏನು ಹೇಳಿದ್ರು, ಅವ್ರ ತಾಯಿ ತಂದೆ ಕಳ್ಸೋಕ್ಕಾಗಲಿಲ್ಲ ಅಂತೆ. ಅಟ್ಲೀಸ್ಟ್ ನೀವು ಹೋಗಿ ಬರ್ತಿರಲ್ಲ, ನಂಗೆ ಅದು ಪ್ರೌಡ್ ಫೀಲ್ ಆಗುತ್ತೆ. 60 ಏಜಲ್ಲಿ ನಿಮ್ಗೆ ಇವಾಗ ಇದೆ ಅಲ್ಲ, ಅದು ನೀವು ಯಾರೂ ಮಾಡ್ಕೊಳ್ಳಲ್ಲ. ಎಲ್ಲರೂ ಏನು ಮಾಡ್ತಾರೆ, 60 ಆಯಿತು ನನಗೇನು ಮಂಡಿನೂ ನನಗಿದ್ದೇ ಒಂದು 10 ವರ್ಷ 15 ವರ್ಷ ಆಗಿರ್ಬೋದು. ಅದು ಮಂಡಿ ನೋವು ಇದೆ, ಈಗ ನೋಡಿ ನೀ ಕ್ಯಾಪ್ ತೊಗೊಂಡಿದ್ದೀನಿ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ಅದು ನಮ್ಗೆ ಇಟ್ಕೋಬೇಕು, ಅದೇನು ಇಲ್ಲ. ಮೈಂಡ್ ಸಂಕಲ್ಪ ಇದ್ರೆ ಅವನ್ನೆಲ್ಲ ದೇವರೇ ನಮ್ಗೆ ಇದು ಮಾಡ್ತಾರೆ. ಎಕ್ಸ್ಟ್ರಾ ಮೆಡಿಸಿನ್ಸು ಮತ್ತೆ ಪ್ರಿಕಾಷನರೀಸ್ ನ ಬ್ಯಾಗಲ್ಲಿ ಇಟ್ಕೋಬೇಕು, ಇಟ್ಕೊಂಡಿದ್ದೀನಿ, ಬ್ಯಾಗಲ್ಲಿ ಇಟ್ಕೋಬೇಕು, ತಲೆಯಲ್ಲಿ ಇಟ್ಕೋಬಾರ್ದು. ಅದೇ ಇವಾಗ ನಾವು ಅವಳು ಇಟ್ಕೊಂಡಿದ್ದಾಳೆ, ನಾನು ಇಟ್ಕೊಂಡಿದ್ದೇನೆ ಸರ್. ನೀ ಕ್ಯಾಪ್ಸು ಅದ್ರ ನಾವು ಹಾಕೊಂಡು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಅಯ್ಯೋ 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 ಅನ್ನೋದು ಬರುತ್ತೆ. ಏನು ಗೊತ್ತಾ, ನಮ್ಗೆ ಆಗೋದಿಲ್ಲ ಅನ್ನೋದು ಡಿಕ್ಷನರಿಯಲ್ಲಿ ಇರಬಾರ್ದು. ನಮ್ಗೆ ಆಗುತ್ತೆ, ಯಾಕೆ ಆಗೋದಿಲ್ಲ ಅದನ್ನ ನಾನು ಹೇಳೋದು, ಅದು ಅನ್ಬಾರ್ದು. ನಾವು ಅಮ್ಮ ಇನ್ನೊಂದು ಸಲಹೆ ಕೊಟ್ಟರು, ಯುರೋಪ್ ಮತ್ತೊಂದು ಮಗದೊಂದು ಮಾಡೋದಾದ್ರೆ ಯಾವ ಏಜ್ ಅಲ್ಲಿ ಬೇಕಾದ್ರೂ ಯಾವ ಮಾಡಬಹುದು. ಏಜ್ ಅಲ್ಲಾದ್ರೂ ಈ ತರ ನಾನು ಲಂಡನ್ ಅಲ್ಲಿ ಕೂಡ ಒಬ್ಬಳೇ ಅಡ್ಡಾಡಿದ್ದೀನಿ. ಲಂಡನ್ ಅಲ್ಲಿ ನನ್ನ ಮಗ ಅಲ್ಲೇ ಇರ್ತಾನೆ, ಅವ್ನಿಗೆ ಆಫೀಸ್ ಕೆಲಸ, ಅವಳು ಮಗು ಇರುತ್ತೆ. ನಾನು ಒಬ್ಬಳೇ ಅಲ್ಲಿ ಇದಕ್ಕೆಲ್ಲ ಹೋಗಿ ಬಂದೆ, ಸ್ಕಾಟ್ಲ್ಯಾಂಡ್ ಹೋಗಿ ಬಂದೆ 5 days ಒಬ್ರೆ. ಮತ್ತೆ ಇವಾಗ 9 days ಮತ್ತೆ ಬೇರೆ ಜರ್ಮನಿ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಈಗ ಡಿಸೆಂಬರ್ಗೆ ಹೋಗ್ತಾ ಇದ್ದೇನೆ ಅವ್ನ ಮನೆಗೆ. ಅಲ್ಲಿಂದ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಅಂದರೆ ಸ್ಟಾರ್ಟ್ ಟ್ರಾವೆಲ್ಸ್ ಅವ್ರ ಜೊತೆ ಹೋಗಿ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಯಾಕಂದ್ರೆ ಅವ್ರಿಗೆಲ್ಲ ಬರೋಕ್ಕೆ ಆಗ್ಬೇಕಲ್ವ. ಆದರೆ ನಾನು ಭಯ ಪಡಲ್ಲ ಅಂತ ಹೇಳ್ತೀನಿ. ಲ್ಯಾಂಗ್ವೇಜ್ ಬರಲ್ಲ, ಅದು ಬರಲ್ಲ, ತಮಿಳು ಬರಲಿ, ಮಲಯಾಳಿ ಬರಲಿ, ಯಾವ್ದು ಲ್ಯಾಂಗ್ವೇಜ್ ಇದ್ರು ಡಬಲ್ ಗ್ರಾಜುಯೇಟ್ ಇದ್ದಾರೆ. ನಾಲೆಡ್ಜ್ ಚೆನ್ನಾಗಿದೆ, ಆತ್ಮವಿಶ್ವಾಸ ಇದೆ. ಕಾನ್ಫಿಡೆನ್ಸ್ ಡೌನ್ ಆಯ್ತಂದ್ರೆ ನಾವು ಡೌನ್ ಆಗ್ತೀವಿ. ನಿಮ್ ಬ್ಯಾಚ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಮಕ್ಳ ಮೇಲೆ ದೂಡ್ಕೊಂಡು ನೋಡ್ಕೊಳ್ಳಲ್ಲ, ನಮ್ಗೆ ಆರೈಕೆ ಮಾಡಲ್ಲ ಅನ್ನೋ ಅಪ್ಪ ಅಮ್ಮಗಳ ಮಧ್ಯೆ ಅವ್ರನ್ನ ಎಷ್ಟು ಹೊಗಳಿದ್ರು ಗೊತ್ತಾ? ಅವ್ರು ನನ್ನ ಮಕ್ಳಿಗಿಂತ ಜಾಸ್ತಿ ಅವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಟ್ರಾವೆಲ್ ಮಾಡಕ್ ಹೇಳಿದ್ರು. ಆಮೇಲೆ ನೀವು ನಾವು ಮಾಡ್ತಾ ಇದ್ವಲ್ಲ, ನನ್ಕಿಂತ ಚಿಕ್ಕ ನಿಮ್ಮ ಏಜ್ ಅವ್ರು ಹಿಂಗ್ ಜಸ್ಟ್ ನೀರ್ ಟಚ್ ಮಾಡ್ಬಿಟ್ಟು ಆಗಲ್ಲ ಅಂತ ಹೊರಗೆ ಬಂದ್ಬಿಟ್ರು.
ನಾನು ಅನ್ನೋದೇನಂದ್ರೆ ಅವ್ರು ಭಯಪಟ್ಟು ಆಗ್ಲಿಲ್ಲ ಅಂತಂದ್ರೆ ಆ ಎಷ್ಟವರೇ ಆಗ್ಲಿಲ್ಲ, ವಾಪಸ್ ಬಂದ್ರು. ಆಮೇಲೆ ಒಬ್ರು ಯಾರೋ ಮಾಡಿ ಬಂದಿದ್ದಕ್ಕೆ ಅವ್ರಿಗೆ ಮುಖದಲ್ಲಿ ಟಾವೆಲ್ ಬಿಚ್ಕೊಂಡು ಒಂಥರ ಅದು ಹೆಂಗ್ ಗೊತ್ತಾ, ಬ್ರೀದಿಂಗ್ ಮಾಡೋಕ್ಕಾಗಲ್ಲ. ನೀವು ಭಾಳ ಹೆದರಿ ಬಿಟ್ರೆ ಅದು ಇನ್ನೂ ನಮ್ಗೆ ಉಲ್ಟಾ ಹೊಡೆಯುತ್ತೆ. ಕರೆಕ್ಟ್. ನಾವು ಫಸ್ಟ್ ಕೂಲ್ ಆಗಿರ್ಬೇಕು. ನಾನೊಂದು ಡೈಲಾಗ್ ಹೇಳ್ತಿರ್ತೀನಿ ಮೇಡಮ್ ಯಾವಾಗ, ಭಯಬೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು. 100%. ಮೆಂಟಲಿ ಪ್ರಿಪೇರ್ ಇದ್ರೆ ಏನಾದ್ರೂ ಸಾಧಿಸಬಹುದು ಜೀವನದಲ್ಲಿ. ಅದಕ್ಕಿಂತ ಮೀರಿ ಇನ್ನೇನು ನಾವಿದೆಲ್ಲ ಇದಕ್ಕೆ ಬಂದಿದ್ದು ಯಾಕೆ ಗೊತ್ತಾ, ಮುಕ್ತಿನಾಥ ಮೀನ್ಸ್ ವಾಟ್, ನಾಟ್ ರೀಬರ್ತ್. ನಮ್ಗೆ ರೀಬರ್ತ್ ಬೇಡ ಅಂತ, ರೀಬರ್ತ್ ಬೇಡ ಅನ್ನೋದಕ್ಕೆ ನಾವು ಮುಕ್ತಿನಾಥ ಬಂದಿದ್ದು. ಆಮೇಲೆ ಇವ್ನಿಗೆ ಇನ್ನೊಂದು ಏನು ಕೇಳ್ಕೊಂಡಿಲ್ಲ ನಾವು, ನನಗೆ ಅದನ್ನ ಯಾಕಂದ್ರೆ ಇಲ್ಲಿ ಬಂದು ನಾವು ಬೇಡ್ಕೋಬಾರ್ದು. ಬೇಡ್ಕೊಂಡ್ರೆ ನಿನ್ಗೆ ಆಸೆ ಇದೆ, ನಾನು ಒಂದಿಷ್ಟು ನನ್ನ ಮಕ್ಕಳಿಗೆ ನೋಡು, ನನ್ನ ಮೊಮ್ಮಕ್ಕಳು ನೋಡು, ನನ್ನ ಮಗನ ನೋಡು, ಅದೇನು ಬೇಡ. ಅವ್ನಿಗೆಲ್ಲ ಗೊತ್ತಿರುತ್ತೆ. ನೀನು ಏನು ಮಾಡ್ತೀಯೋ ಮಾಡು, ಎಲ್ರಿಗೂ ಒಳ್ಳೇದಾಗಿ. ಕೈ ಮುಗಿಯೋದು ಒಂದೇ ನಮ್ಮ ಕೆಲಸ. ಕುತ್ಕೊಂಡು ಅವ್ನ ಸಮರ್ಪಣೆ ಮಾಡಿ ನಾವಿಬ್ರು ಕೂಡ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಇದನ್ನ ವಿಷ್ಣು ಸಹಸ್ರನಾಮ ಭಗವದ್ಗೀತಾ 15ನೇ ಅಧ್ಯಾಯ ಚಾಂಟ್ ಮಾಡಿದ್ವಿ ಜೋರಾಗಿ. ಎಲ್ಲರೂ ಬಂದು ನೋಡುವಲ್ಲಿ ಫುಲ್ ಎನರ್ಜಿಲಿ. ಅಂದ್ರೆ ಕೆಲವ್ರು ಏನಂತ ಮೇಲೋದ್ಮೇಲೆ ಹೈ ಆಲ್ಟಿಟ್ಯೂಡ್ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ನಾನು ಮನೆಯಲ್ಲಿ more than 6 hours ನಾನು ಪಾರಾಯಣದಲ್ಲೇ ಇರ್ತೀನಿ. ತುಂಬಾ ಅಡ್ಡಾಡ್ತೀನಿ, ಯಾವ್ದು ಉಳಿದಿಲ್ಲ. ಅಮರ್ನಾಥ್ ಹೋಗಿದ್ದೀನಿ. ಅಮರ್ನಾಥ್ಗೆ ನಾನು ಮಹಾರಾಷ್ಟ್ರದವ್ರ ಜೊತೆಗೆ ಹೋದೆ. ಅವರು 23 people, ಐ ಆಮ್ ಆನ್ ದ ಓನ್ಲಿ ಕರ್ನಾಟಕ. ನಾನು ಒಬ್ಬಳೇ ಹೋದೆ, ಅವರೆಲ್ಲ ಮರಾಠಿ, ನಾನು ಒಬ್ಬಳೇ ಕರ್ನಾಟಕದಿಂದ. ಅದು ಯಾವಾಗ ಹೋದೆ ಗೊತ್ತಾ, ನೀವು ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಕ್ಲೌಡ್ ಬ್ಲಾಸ್ಟ್ ಆಯ್ತು ಜುಲೈ 7 ಆಗಸ್ಟ್ 8ಕ್ಕೆ, ನೆನಪಿದೆನಾ? ಅಮರ್ನಾಥಲ್ಲಿ ಆಯ್ತಲ್ಲ ಕ್ಲೌಡ್ ಬ್ಲಾಸ್ಟ್. ಅವರು ನಮ್ದು 7ಕ್ಕೆ ಕ್ಲೌಡ್ ಬ್ಲಾಸ್ಟ್ ಆಯ್ತು, 9ಕ್ಕೆ ನನ್ನ ಫ್ಲೈಟು. ಎಲ್ಲರೂ ಬೇಡ ಅಂತೇಳಿ ನಾನು ಹೋದೆ. ನಾನು ಅವರೆಲ್ಲರೂ ಅಲ್ಲೆಲ್ಲ 23ಗೆ ನಾವು ಅಲ್ಲಿತ್ತಲ್ಲ ನಮ್ಮದು, ಅಲ್ಲಿ ಹೋದ ತಕ್ಷಣ ಫ್ಲೈಟ್ ಇತ್ತು. ನಾವು ಕಾಠ್ಮಂಡು ಹೋದ್ವಿ, ಕಾಶ್ಮೀರಕ್ಕೆ ಹೋದ್ವಿ. ಅಲ್ಲಿಂದ ಬಾಲ್ಟಾಲ್ ನಮಗೆ ಬೇಸ್ ಕ್ಯಾಂಪ್ ಕರ್ಕೊಂಡೋಗಿ ನಮ್ದು ಲಕ್, ಯಾಕಂದ್ರೆ ನಮ್ಗೆ ಮಹಾದೇವ್ ದರ್ಶನ ಆಗ್ಬೇಕಂತ ಇತ್ತಲ್ಲ ನಮಗೆ ಅಮರ್ನಾಥಿಗೆ. ಅದು ನಮ್ಮ ಬ್ಯಾಚ್, ಹಿಂದಿನ ಬ್ಯಾಚ್ದವ್ರು 12 ತಾರೀಕಿದ್ದವ್ರು ಆಗಲಿಲ್ಲ, 11ನೇ ತಾರೀಕಿದ್ದವ್ರು ಕೇವಲ ಆರಾಮ್ ಹೋದ್ವಿ. ಅದರಲ್ಲಿ ನೋಡಿ 23 ಜನದಲ್ಲಿ 15 ಜನ 16 ಜನ ಅಲ್ಲ, ಆಲ್ಮೋಸ್ಟ್ 22 ಜನ ಅದಲ್ಲಿ ನಾವೇ 4 ಜನ, 3 ಜನ ಲೇಡೀಸು, ನಾನು ಅದರಲ್ಲಿ ನಾನು ಒಬ್ಬಳು. ನಮ್ಗೆ ಆಗಲೇ ಇಲ್ಲ, ಯಾಕಂದರೆ ನಮ್ಮ ಹೆಲಿಕಾಪ್ಟರ್ ಬ್ಯಾಡ್ ವೆದರಿಂದ ಹಿಂದೆ ಉಳ್ಕೊಂತು. 2 hour ಬರೋದಕ್ಕೆ ಇದು ಕ್ಲೋಸ್ ಆಗಿಬಿಡ್ತು ಕೆಳಗಡೆ ಬೇಸ್ ಕ್ಯಾಂಪಲ್ಲಿ, ಕೇವಿಗೆ ಹೋಗೋದು. ಆಮೇಲೆ ನಾವು 3 ಜನ ಅವರೆಲ್ಲ ಹೋಗಿಬಿಟ್ರು, ಕ್ಯಾಂಪಲ್ಲೇ ಕೂತ್ಕೊಂಡ್ರು ನೈಟೆಲ್ಲ. ನಾವು ನೈಟ್ ಕೂತ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ನಾವು 3 ಜನ, 3 ಜನ ಲೇಡೀಸು, ಒಬ್ಬ ಜೆಂಟ್ಸ ಕುದುರೆ ತೊಗೊಂಡೋಗ್ಬಿಟ್ಟ. ನಾವು 3 ಜನ ಎಲ್ಲರೂ ಯಾರು ಜೊತೆಗೆ ಇಲ್ಲ. ಡೋಲಿಯಲ್ಲಿ ಹೋಗುವಾಗ ಏನು ಜೊತೆಗೆ ಹೋಗ್ತೀರಾ, ಡೋಲಿನೇ ತೊಗೋಬೇಕು ಅಂತ ನಮ್ಮ ಮ್ಯಾನೇಜರ್ ಸ್ಟ್ರಿಕ್ಟಾಗಿ ಹೇಳಿದರು. 4 o'clock ಏನು ಜಾಕೆಟ್ ಕೂಡ ಹಾಕಿಲ್ಲ, ಥರ್ಮಲ್ ಹಾಕ್ಕೊಂಡಿಲ್ಲ, ಶೂಸ್ ಒಂದೇ ಅಷ್ಟೇ. ರೇನ್ ಕೋಟ್ ಹಾಕೋರಿ ಮಳೆ ಬರುತ್ತೆ ಅಂದ್ರೆ ಅದೊಂದು ಹಾಕ್ಕೊಂಡಿದ್ವಿ ಅಷ್ಟೇ. ಮಳೆನೂ ಬರಲಿಲ್ಲ. ಆರಾಮ್ಸೆ ಹೋಗಿ 4 ಗಂಟೆಗೆ ಹೋಗಿ 7 ಗಂಟೆ ನಮ್ಮ ಬೇಸ್ ಕ್ಯಾಂಪಲ್ಲಿ ಎಲ್ಲ ಹೋಗ್ಬಿಟ್ರು. ಆಮೇಲೆ ಕೇವಲ ಏನು ಗೊತ್ತಾ, ಅಲ್ಲಿ ನಾನು ಫುಲ್ ಹೋದ ತಕ್ಷಣ ಆಕ್ಸಿಜನ್ ಫುಲ್ ಡೌನಲ್ಲಿ, ಅಲ್ಲಿ ಏನೂ ಇರಲ್ಲ. ಆಮೇಲೆ ನನಗೆ ಸ್ಟೆಪ್ ಇರುತ್ತೆ, ಒಂದು 20, 30, 45 ಸ್ಟೆಪ್ ಇದೆ ಅಲ್ಲಿ ಕೇವಲ ಹೋಗೋಕ್ಕೆ. ಅದೊಂದು ಸಣ್ಣ ಮಗ ನಿಮ್ಮ ಥರ ನಾನು ಹಿಡ್ಕೊಂಡು, ನಾವು ಡೋಲಿ ಹಿಡ್ಕೊಂಡು ಬಂದವು. ಅಂದರೆ ನನಗೇನು ಹೋಗಬೇಕೋ ಆಗ್ತಿಲ್ಲ, ನನಗೆ ಮೈಂಡ್ ವರ್ಕ್ ಆಗ್ತಾಯಿಲ್ಲ ಅಂದೆ. ನನ್ನ ಕೈ ಹಿಡ್ಕೊಂಡು ಫುಲ್ ಟೆಂಪಲ್ ಒಳಗೆ ಇದ್ರೊಳಗೆ ಒಳಗೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ವಾಪಸ್ ಅವನೇ ಶೂಸ್ ನನಗೆ ಹಾಕಿದ್ದು ತಂದು ಬೇಸ್ ಕ್ಯಾಂಪಲ್ಲಿ ಬಿಟ್ಟ. ಕೆಳಗೆ ಬಂದಾಗ ನಾರ್ಮಲ್ ಆಗ್ತದೆ, ಮೇಲೆ ಹೋದಾಗ ಬ್ರೈನ್ 0 ವರ್ಕ್ ಮಾಡಲ್ಲ. ಎನಿವೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಕೊಟ್ರಿ, ಥ್ಯಾಂಕ್ ಯು. ಇಲ್ಲ ಇವತ್ತು ಭಾರಿ ಖುಷಿ. 3 ಐರನ್ ಲೇಡೀಸ್ ಆಫ್ ದಿಸ್ ಟ್ರಿಪ್ ಕಾನ್ಫಿಡೆನ್ಸ್ ಇದ್ರೆ ನೀವು ಎಲ್ಲಿದ್ರೂ ಪಾರ ಮಾಡ್ಬೋದು.